ಆಗುತ್ತೆ ಆದಷ್ಟು ಶೀಘ್ರದಲ್ಲಿ ಅದನ್ನ ವ್ಯಾಲ್ಯೂಯೇಷನ್ ಮಾಡಿಸ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ಇಟ್ಕೊಂಡಿದ್ದೀವಿ. ನಮ್ಮಲ್ಲಿ ಇತ್ತೀಚೆಗೆ ಹೋದ ವರ್ಷದಿಂದ ಡಿಜಿಟಲ್ ವ್ಯಾಲ್ಯೂಯೇಷನ್ ನಾವು ಶುರು ಮಾಡಿದ್ದೀವಿ. ಹಾಗಾಗಿ ವ್ಯಾಲ್ಯೂಯೇಷನ್ ಪ್ರಕ್ರಿಯೆ ಡಿಜಿಟಲೈಸ್ ಆಗಿ ಬಹಳ ವೇಗವಾಗಿ ಅದು ಸಾಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಹಲವಾರು ಪ್ರಾದೇಶಿಕ ಕೇಂದ್ರಗಳಲ್ಲಿ ಕೂಡ ಇದೇ ಒಂದು ವ್ಯಾಲ್ಯೂಯೇಷನ್ ವ್ಯವಸ್ಥೆನ ಡಿಸೆಂಟ್ರಲೈಸ್ ಮಾಡಬೇಕು ಅನ್ನೋ ಯೋಜನೆಯನ್ನು ಕೂಡ ಇಟ್ಕೊಂಡಿದ್ದೀವಿ. ಬಹುಶಃ ಅದೇನಾದ್ರು ಕಾರ್ಯರೂಪಕ್ಕೆ ಬಂದ್ರೆ ನಿಮಗೆ ರಿಸಲ್ಟ್ 2 ದಿನಗಳಲ್ಲಿ, ಎಕ್ಸಾಮ್ ಮುಗಿದ 2 ದಿನಗಳಲ್ಲಿ ಅಥವಾ 1 ವಾರದ ಒಳಗಡೆ ನಿಮ್ಗೆ ರಿಸಲ್ಟ್ ತಲುಪತಕ್ಕಂತ ವ್ಯವಸ್ಥೆಗೂ ನಾವು ನೋಡ್ಕೊಳ್ತಾ ಇದೀವಿ. ಈಗಾಗಲೇ ನಾವೊಂದು B.Ed ಎಕ್ಸಾಮ್ ಮಾಡಿ 2 ದಿನದಲ್ಲಿ ರಿಸಲ್ಟ್ ಕೊಟ್ವಿ. ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ಕೆಲವೊಮ್ಮೆ 2-3 ದಿನ ಲೇಟ್ ಆಗ್ಬೋದು, 1 ವಾರ ಲೇಟ್ ಆಗ್ಬೋದು. ಆದ್ರೆ ನಮಗ್ ಗೊತ್ತಿದೆ ಸ್ನೇಹಿತರೆ, ನಿಮ್ಗೆಲ್ಲರೂ ಕೂಡ ರಿಸಲ್ಟ್ ಎಷ್ಟು ಮಹತ್ವದ್ದಾಗಿದೆ ಅಂತೇಳಿ. ಯಾಕಂದ್ರೆ ನೀವು ಓದ್ತಾ ಇರ್ತಕ್ಕಂಥದ್ದೇ ಒಂದು ಯಾವ್ದೋ ಒಂದು ಕೆಲಸಕ್ಕೆ ಹೋಗ್ಲಿಕ್ಕೋ ಅಥವಾ ಒಂದು ಹೈಯರ್ ಡಿಗ್ರಿ ಮಾಡ್ಲಿಕ್ಕೋ ಅಥವಾ ನಿಮ್ಮ ಕಲಿಕಾಸಕ್ತಿಯನ್ನ ನೆರವೇರಿಸ್ಕೊಳ್ಲಿಕ್ಕೋ ಮಾಡ್ತಿರ್ತೀರಾ. ನಿಮ್ಗೆ ಈ ರಿಸಲ್ಟ್ ಅನ್ನ ನಾವು ಲೇಟ್ ಮಾಡಬಾರ್ದು ಅಂತ ಹೇಳಿ ಏನೇನೆಲ್ಲ ವ್ಯವಸ್ಥೆ ಬೇಕೋ ಮಾಡ್ಕೊಂಡಿದೀವಿ. ಈವನ್ ಪರೀಕ್ಷಾ ಒತ್ತಡ ಜಾಸ್ತಿ ಏನಾದ್ರು ಆದ್ರೆ, ಯಾಕಂದ್ರೆ ನಮ್ಮಲ್ಲಿ ಸುಮಾರು ಬಹಳಷ್ಟು ಸ್ಕ್ರಿಪ್ಟ್ಸ್ 796 ಸಬ್ಜೆಕ್ಟ್ ಸ್ಕ್ರಿಪ್ಟ್ಸ್ ಬರ್ತದೆ. 2 ಲಕ್ಷ ಸ್ಕ್ರಿಪ್ಟ್ಸ್ ಬಂದಿದೆ ಈ ಬಾರಿ. 26,000 ಜನ ಅಡ್ಮಿಷನ್ ಆಗಿದ್ರು. ಸೊ ಈ ರೀತಿ ಲೆಕ್ಕ ಆಗ್ತಾ ಹೋದಾಗ ಮುಂದಿನ ದಿನಗಳಲ್ಲಿ ನಾವು 1 ಲಕ್ಷ 2 ಲಕ್ಷ ಅಡ್ಮಿಷನ್ ಆಗ್ಲಿ, ನಾವು 10 ಲಕ್ಷ ಸ್ಕ್ರಿಪ್ಟ್ಸ್ ಬಂದ್ರು ನಾವು ರೆಡಿ ಆಗಿರೋಣ ಅನ್ನೋ ಕಾರಣಕ್ಕಾಗಿ ಹಲವಾರು ಸೇವಾ ಸೌಲಭ್ಯಗಳನ್ನ ನಮ್ಮ ಮಾನ್ಯ ಕುಲಪತಿಗಳು, ನಮ್ಮ ಮಾನ್ಯ ರಿಜಿಸ್ಟ್ರಾರ್ ಅವರು ನಮ್ಗೆ ನೀಡ್ಲಿಕ್ಕೆ ಈಗಾಗಲೇ ಚರ್ಚೆ ನಡೆದಿದೆ. ಅದನ್ನ ಮುಂದಿನ ದಿನಗಳಲ್ಲಿ ತಮ್ಮ ಮುಂದೆ ಇಡ್ತೀವಿ ನಾವು. ಹಾಗಾಗಿ ನೀವು ಹೆಚ್ಚು ನಮ್ಮಲ್ಲಿ ಅಡ್ಮಿಷನ್ ಆಗಿ ಎಕ್ಸಾಮಿನೇಷನ್ ನ ಬರೆದು ಮುಂದೆ ಬರಲಿ ಅನ್ನೋ ದೃಷ್ಟಿಯಿಂದ, ವೇಗವಾಗಿ ರಿಸಲ್ಟ್ಸ್ ಸಿಗ್ಲಿ ಅನ್ನೋ ದೃಷ್ಟಿಯಿಂದ ನಾವು ಹಲವಾರು ಕಾರ್ಯಕ್ರಮಗಳನ್ನ ನಾವು ರೂಪರೇಷೆಗಳನ್ನ ಮಾಡ್ಕೊಂಡಿದ್ದೀವಿ. ಇದು ಎಲ್ಲ ನಿಮ್ಗೆ ಸಿಗ್ತದೆ. ಹಾಗೂ ನಿಮ್ಗೆ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಆದ್ರೆ, ನಿಮ್ಗೆ ಎಕ್ಸಾಮ್ ರಿಸಲ್ಟ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ವಾಟ್ಸ್ಆಪ್ ನಲ್ಲೇ ಕೂಡ ನಿಮ್ಗೆ ರಿಸಲ್ಟ್ ಶೀಟ್ ಬಂದ್ಬಿಡುತ್ತೆ. ಅದನ್ನ ಪ್ರಾವಿಷನಲ್ ರಿಸಲ್ಟ್ ಅಂತ ಕರಿತೀವಿ. ಅದರ ಮಾರ್ಕ್ಸ್ ನ ನೀವು ಯಾವುದೇ ಒಂದು ಎಕ್ಸಾಮಿನೇಷನ್ ಮುಂದೆ ಹೈಯರ್ ಎಜುಕೇಶನ್ಗಾಗ್ಲಿ, ಒಂದು ಎಕ್ಸಾಮಿನೇಷನ್ ಯಾವ್ದಾದ್ರು ಕೆಲಸಕ್ಕೋಸ್ಕರ ಬರೆಯೋದಕ್ಕಾಗ್ಲಿ ಬಳಸ್ಕೊಳ್ಬಹುದು ಇಮಿಡಿಯೇಟ್ ಆಗಿ. ಅದಾದ ಕೆಲವೇ ದಿನಗಳಲ್ಲಿ, 1 ವಾರ 2 ವಾರಗಳಲ್ಲಿ ನಾವು ಇಮಿಡಿಯೇಟ್ ಆಗಿ ಸ್ಪೀಡ್ ಪೋಸ್ಟ್ ಮುಖಾಂತರ ನಿಮ್ಗೆ ಮಾರ್ಕ್ಸ್ ಕಾರ್ಡ್ ತಲುಪಿಸ್ತಕ್ಕಂಥ ವ್ಯವಸ್ಥೆ ಕೂಡ ಮುಟ್ಕೊಂಡಿದ್ದೀವಿ. ಸೊ ಇದಕ್ಕಾಗಿ ನಮ್ಮ 160 ಜನ ಸಿಬ್ಬಂದಿಗಳು ಪರಿಶ್ರಮದಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇದ್ರ ಜೊತೆಗೆ ನಿಮ್ಗೆ ಏನೋ ತೊಂದರೆ ಆಯ್ತು, ಮಾರ್ಕ್ಸ್ ಕಾರ್ಡ್ ನಲ್ಲಿ ಏನೋ ಲೋಪದೋಷ ಇದೆ, ಅಥವಾ ಗ್ರೇಡ್ ಅನೌನ್ಸ್ ಆಗ್ಬೇಕು, ಟೋಟಲ್ ಸರಿಯಾಗಿ ಆಗಿಲ್ಲ, ಇನ್ನೊಂದು ಕಾರಣ ಇರುತ್ತೆ, ಏನೇ ಇದ್ರೂ ಕೂಡ ನೀವು ಇಲ್ಲಿವರೆಗೂ ಬರ್ಬೇಕಾದದ್ದಿಲ್ಲ. ಈವನ್ ಹಲವಾರು ಸರ್ಟಿಫಿಕೇಟ್ಸ್ ನಮ್ಮ ವಿಭಾಗದಿಂದ ಕೊಡ್ತೀವಿ. ನಾವು ಜಿನಿಯನ್ನೆಸ್ ಸರ್ಟಿಫಿಕೇಟ್ ನ ಎಂಪ್ಲಾಯರ್ಗೆ ಕೊಡ್ತೀವಿ. ನಾಳೆ ದಿನ ನೀವು ಕೆಲಸಕ್ಕೆ ಹೋಗೋ ಬಯಸದಲ್ಲಿ ಅದು ಬಹಳ ಉಪಯೋಗ ಆಗುತ್ತೆ. ಅದೇ ರೀತಿ ನೀವು ಫಾರಿನ್ ನಲ್ಲಿ ವಿದ್ಯಾಭ್ಯಾಸ ಮಾಡೋದಾದ್ರೆ ಟ್ರಾನ್ಸ್ಕ್ರಿಪ್ಟ್ ಗಳನ್ನ ಕೊಡ್ತೀವಿ. ಹಾಗೇನೆ ನಿಮ್ಗೆ ಪ್ರೊವಿಷನಲ್ ಪಾಸ್ ಸರ್ಟಿಫಿಕೇಟ್ ಬೇಕಾದಂತ ಒಂದು ಸಂದರ್ಭದಲ್ಲಿ PPCನೂ ಕೊಡ್ತೀವಿ. ಹೀಗೆ ಹಲವಾರು ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತ ಕೊಡ್ತೀವಿ. ಯಾವುದೇ ಒಂದು ಸರ್ಟಿಫಿಕೇಟ್ ಬೇಕಾದ್ರೂ ಕೂಡ ನೀವು ದೂರದ ಊರುಗಳು, ಇಲ್ಲಿರೋರು ಮೈಸೂರಿನಲ್ಲಿ ಇರೋರು ಡೈರೆಕ್ಟ್ ಆಗಿ ನಮ್ಮ ಕೌಂಟರ್ಗೆ ಬಂದು ಸಿಬ್ಬಂದಿಗಳ ಜೊತೆ ನೇರವಾಗಿ ಸಂಪರ್ಕ ಇಟ್ಕೊಂಡು ತಗೊಳ್ಬಹುದು. ಆನ್ಲೈನ್ ಅಲ್ಲೇ ಅಲ್ಲೂ ಕೂಡ ಪೇಮೆಂಟ್ ಮಾಡಿಸ್ಕೊಳ್ತೀವಿ. ಯಾವುದೇ ರೀತಿ ಕ್ಯಾಶ್ ಟ್ರಾನ್ಸಾಕ್ಷನ್ ಇಲ್ಲ, ಯಾವುದೇ ರೀತಿ ಡಿಡಿಗಳನ್ನ ತಗೊಳ್ಳೋದಿಲ್ಲ. ನೀವು ಕುಳಿತ ಜಾಗದಿಂದನೇ ಆನ್ಲೈನ್ ಪೇಮೆಂಟ್ ಮಾಡಬಹುದು. ಕಷ್ಟವಾದಲ್ಲಿ ನಮ್ಮಲ್ಲಿ ಬಂದು ನಮ್ಮ ಕೌಂಟರ್ ಅಲ್ಲೇ ಆನ್ಲೈನ್ ಪೇಮೆಂಟ್ ಮಾಡಬಹುದು. ಇಷ್ಟೆಲ್ಲಾ ವ್ಯವಸ್ಥೆಗಳನ್ನ ನಾವು ಇಟ್ಕೊಂಡಿದೀವಿ. ನಿಮ್ದೇನೇ ಸಮಸ್ಯೆಗಳಾದ್ರೂ ಕೂಡ, ಯಾವುದೇ ಸರ್ಟಿಫಿಕೇಟ್ ವಿಚಾರ, ಮಾರ್ಕ್ಸ್ ಕಾರ್ಡ್ ವಿಚಾರ ಆದ್ರೂ ಕೂಡ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ತೀವಿ. ನಮ್ಮ ಒಂದು ಪರಿಕಲ್ಪನೆ, ನಮ್ಮ ಶ್ರಮ ಏನಂದ್ರೆ 1 ದಿನದಲ್ಲೇ 24 ಗಂಟೆಗಳಿಗೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಂತೇಳಿ. ಕೆಲವು ಸಂದರ್ಭದಲ್ಲಿ ತಾಂತ್ರಿಕ ಕಾರಣಗಳಿಂದಾಗಿ 1 ವಾರ ಆಗ್ಬೋದು, ಅಥವಾ ನಾವೊಂದು ಟೈಮ್ ಲಿಮಿಟ್ ಕೊಟ್ಟಿರ್ತೀವಿ, 1 ವಾರ, 15 ದಿನ, 1 ತಿಂಗಳು ಅಂತೇಳಿ. ಆ ಟೈಮ್ ಲಿಮಿಟ್ ಅಲ್ಲಿ ಏನಾದ್ರೂ ಆಗ್ಲಿಲ್ಲ ಅಂದ್ರೆ ನೀವು ನೇರವಾಗಿ ನನ್ನನ್ನೇ, ಪರೀಕ್ಷಾಂಗ ಕುಲಸಚಿವರನ್ನೇ ಭೇಟಿ ಮಾಡಿ ಒಂದೇ ದಿನದಲ್ಲಿ ನಿಮ್ ಕೆಲಸ ಮಾಡ್ಕೊಳ್ತಕ್ಕಂತ ಸುವ್ಯವಸ್ಥೆಯನ್ನ ನಾವು ಕಲ್ಪಿಸ್ಕೊಡ್ತೀವಿ. ನಮ್ಮಲ್ಲಿ ಇರ್ತಕ್ಕಂಥ ಡೆಪ್ಯೂಟಿ ರಿಜಿಸ್ಟ್ರಾರು, ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಗ್ಲಿ, ಸೂಪರಿಂಟೆಂಡೆಂಟ್ ಗಳಾಗ್ಲಿ, ಕೇಸ್ ವರ್ಕರ್ ಗಳಾಗ್ಲಿ, FDC SDC ಇಂದ ಹಿಡಿದು ಈವನ್ ಅಟೆಂಡರ್ ಗಳವರೆಗೂ ನಿಮ್ಮನ್ನ ವೆಲ್ಕಮ್ ಮಾಡ್ಲಿಕ್ಕೆ ನಾವು ಒಂದು ದೊಡ್ಡ ಒಂದು ಪರೀಕ್ಷಾ ಭವನದಲ್ಲಿ ಯಾವಾಗ್ಲೂ ನಾವು ಸಿದ್ಧರಾಗಿರ್ತೀವಿ. ನಿಮ್ಮನ್ನ ಸದಾ ನಾವು ಸುಸ್ವಾಗತವನ್ನ ಬಯಸ್ತೀವಿ. ನೀವು ಆನ್ಲೈನ್ ಮುಖಾಂತರ ಇರ್ಬೋದು, ಫೋನ್ ಮುಖಾಂತರ ಇರ್ಬೋದು, ಅಥವಾ ನಮ್ಮಲ್ಲೇ ನೇರವಾಗಿರ್ಬೋದು, ಬಂದು ಎಲ್ಲಾ ಸವಲತ್ತುಗಳನ್ನ ಪಡ್ಕೊಳ್ಳಿ. ನಿಮ್ಮ ಶೈಕ್ಷಣಿಕ ಜೀವನ, ನಿಮ್ಮ ವೃತ್ತಿಪರ ಜೀವನ, ನಿಮ್ಮ ಭವಿಷ್ಯ ಎಲ್ಲವೂ ಇದರಿಂದ ಉಜ್ವಲವಾಗ್ಲಿ ಅಂತ ಆಶಿಸ್ತಾ ಇದೀವಿ ನಾವೆಲ್ಲರೂ ಕೂಡ. ಈ ಸಂದರ್ಭದಲ್ಲಿ ಈ ಒಂದು ಅವಕಾಶ ಮಾಡಿಕೊಟ್ಟಂತ ಸನ್ಮಾನ್ಯ ಗೌರವಾನ್ವಿತ ಕುಲಪತಿಗಳಿಗೆ ವಂದಿಸುತ್ತಾ, ಸಭೆಗೆ ವಂದಿಸುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಾಹಿತಿಗಳು ಹಾಗೂ ಭರವಸೆಗಳನ್ನ ನೀಡಿದಂತಹ
ಪರೀಕ್ಷಾಂಗ ಕುಲಸಚಿವರಾದಂತಹ ಪ್ರೊಫೆಸರ್ ಪ್ರವೀಣ ಕೆಬಿ ಸರ್ ಅವರಿಗೆ ಹೃದಯಪೂರ್ವಕ ವಂದನೆಗಳನ್ನ ಸರ್. ವಿದ್ಯಾರ್ಥಿಗಳನ್ನ ಕುರಿತು ಮಾತನಾಡಲಿದ್ದಾರೆ ನಮ್ಮ ವಿಶ್ವವಿದ್ಯಾನಿಲಯದ ಹಣಕಾಸು ಅಧಿಕಾರಿಗಳಾದಂತಹ ಡಾಕ್ಟರ್ ಖಾದರ್ ಪಾಷಾ ಗೆ ಸರ್. ಎಲ್ಲರಿಗೂ ನಮಸ್ಕಾರ. ಮಾನ್ಯ ಕುಲಪತಿಗಳೇ, ಕುಲಸಚಿವರೇ, ಕುಲಸಚಿವ ಪರೀಕ್ಷಾಂಗ ಅವರೇ, ಡೀನ್ ಶೈಕ್ಷಣಿಕ ಮತ್ತು ಡೀನ್ ಅಕಾಡೆಮಿಕ್, ಚೇರ್ಮನ್ ಸೀಕಾ ಮತ್ತು ಇತರ ಎಲ್ಲ ಸಿಬ್ಬಂದಿ ವರ್ಗದವರೇ, ವಿಶ್ವವಿದ್ಯಾನಿಲಯ ನಮಗೆಲ್ಲ ಗೊತ್ತಿದೆ, ಇದು ದೂರ ಶಿಕ್ಷಣ ನೀಡುವಂತ ಏಕೈಕ ವಿಶ್ವವಿದ್ಯಾನಿಲಯ. ಇಲ್ಲಿ ನಾವು ಸರ್ಕಾರದಿಂದ ಯಾವುದೇ ಅನುದಾನ ಪಡಿತಾ ಇಲ್ಲ. ನಾವು ಏನಿದ್ರು ನಿಮ್ಮ ಫೀಸ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅದರಿಂದ ಸಕಾಲದಲ್ಲಿ ನಿಮ್ಮ ಫೀಸ್ಗಳನ್ನ ಪಾವತಿಸಿ ಅಂತ ಈ ಮೂಲಕ ಕೋರ್ತೇನೆ. ಮತ್ತು ಫೀಸ್ ಏನಿದೆ, ಫ್ರೀ ಅಡ್ಮಿಷನ್ ಎಲ್ಲ ಕೊಟ್ಟಿರ್ತೀವಿ. ಫೀ ತಮ್ಮ ಅಕೌಂಟ್ಗೆ ಡೈರೆಕ್ಟ್ ಆಗಿ DBT ಮೂಲಕ ಬಂದಿರುತ್ತೆ. ಅದನ್ನ ಸಾಕಷ್ಟು ಬೇಗ ಬಂದು ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಿಸಬೇಕು. ಮತ್ತು ಇಲ್ಲಿರುವಂಥ ಸವಲತ್ತುಗಳು ವರ್ಲ್ಡ್ ಕ್ಲಾಸ್ ಫೆಸಿಲಿಟೀಸ್ ಇದೆ ಇಲ್ಲಿ, ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಮತ್ತು ಮುಂದುವರೆದು ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಒಳ್ಳೆ ಎನ್ಕರೇಜ್ಮೆಂಟ್ ಇದೆ, ಅದನ್ನ ಪಡೆದುಕೊಳ್ಳಿ. ಡ್ಯೂಯಲ್ ಡಿಗ್ರಿ ಪ್ರೋಗ್ರಾಮ್ ಇದೆ, ಅದಕ್ಕೂ ಒಂದು ಒಳ್ಳೆ ಅವಕಾಶ ಇದೆ. ಮತ್ತೆ UGC ಗೈಡ್ಲೈನ್ಸ್ ಪ್ರಕಾರ ಇಲ್ಲಿ ಪಡೆಯುವಂತ ಡಿಗ್ರಿ ಆನ್ ಪಾರ್ ವಿತ್ ರೆಗ್ಯುಲರ್ ಕನ್ವೆನ್ಷನಲ್ ಯೂನಿವರ್ಸಿಟಿ ಡಿಗ್ರಿ. ಆದ್ರಿಂದ ತಾವೇನು ಅಡ್ಮಿಷನ್ ಆಗಿದ್ದೀರಿ ಅದರಲ್ಲಿ ಯಾವುದೇ ಆತಂಕ ಬೇಡ. ಇದು ಆನ್ ಪಾರ್ ವಿತ್ ದಿ ಕನ್ವೆನ್ಷನಲ್ ಡಿಗ್ರಿ ಅನ್ನೋದನ್ನ ಈ ಮೂಲಕ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ತಮ್ಗೆಲ್ರಿಗೂ ಶುಭವಾಗಲಿ ಅಂತ ಹಾರೈಸ್ತೇನೆ. ನಮಸ್ಕಾರ. ವಿದ್ಯಾರ್ಥಿಗಳನ್ನ ಕುರಿತು ಮಾತನಾಡಿದಂತಹ ನಮ್ಮ ಹಣಕಾಸು ಅಧಿಕಾರಿಗಳಾದಂತಹ ಡಾಕ್ಟರ್ ಖಾದರ್ ಪಾಷಾ ಗೆ ಸರ್ ಅವರಿಗೆ ಹೃದಯಪೂರ್ವಕ ವಂದನೆಗಳು. ಈಗ ವಿದ್ಯಾರ್ಥಿಗಳನ್ನ ಕುರಿತು ಮಾತನಾಡಲಿದ್ದಾರೆ ಸಿಖಾ ನಿರ್ದೇಶಕರಾದಂತಹ ಡಾಕ್ಟರ್ ನಿರಂಜನ್ ರಾಜೇಶ್. Before I start, my respects and regards to our Honorable Vice Chancellor, Professor Sharanappa Alche sir, Registrar Professor KLN Murthy, Registrar Evaluation Professor KB Pravina, Dean Academic Professor Ramanatham Naidu, Dean Studies Center, Dean Academic Dr. Mahesh, Dean Study Center Professor Ramanatham Naidu, Finance Officer Professor Khadar Pasha, and NAC Director Dr. Rajeshwari. Greetings and a warm welcome to all the students who have joined KSOU. I, Dr. Niranjan, Director Shika, assure you that you have made the right choice by getting into our institution, and I warmly welcome all of you to our family. Today I will talk to you little about the quality assurance mechanism that we have set up in our university. Before that, as you all know, India has targeted a GER of 50% by the year 2035. And to make this a reality, or to realize this, open distance education institutions play a very important role. And moreover, these days, more and more higher education institutes have started offering ODL courses and online courses. And even the student community has shown an inclination towards getting into open distance education or earning a degree through online mode. And further, UGC has also provisioned for the acquiring of dual degrees simultaneously. And even the NEP 2020 also talks about blended learning or integration or synergy of open distance learning with conventional universities and online learning. In this perspective, it is very important to ensure that quality is maintained, certain quality minimum standards are met, maintained, and also improved in various programs, particularly in higher education teaching and learning. Quality is the key for sustenance of any open distance education learning system. And we in KSOU these are the different operations or services in which our quality assurance system has been established and is also working very well.
The first criteria is program or course design. Here, before we develop a course or before we start off thinking or introducing a new course, a sound rationale or a logic of the course is discussed and defined, and justification of offering for the course is also taken care of, so that at the end of the day, after completion of that course, students should not be confused about having gotten into that course. And for every course, the program objectives, outcomes, etc. are defined and identified on the lines of national skill qualification framework and also learning outcome based curricular framework, so that every aspect you learn will be useful in some or the other way. Then the courses are also designed in such a way that it meets the needs of the learners, like knowledge of the learners will be enhanced, skills, aptitude, and also they find themselves as better citizens comparatively. Then before any launching of certain courses, the need assessment or what is the requirement of that course, what is the demand for that course, what is the scope of that course, all these things, all these aspects are taken care, and this is also quality assurance. And periodically updated in the sense, whenever there is requirement for a new course or a trending course or the latest course, we try to see that certain courses, such courses are immediately introduced, so that our ODL students are not disadvantaged for the paucity of such courses. Then when it comes to learner admission and enrollment, the whole process is online admission. And there is a provision for lateral entry. Flexibility has already spoken about the CBCS scheme, where students are offered a lot of flexibility in certain courses and also in choosing certain skill development courses. And reaches out the diversified learners. Our basic aim is to reach the unreached, so that we make concerted and concentrated effort to reach the disadvantaged groups, particularly those which are in remote places or certain special groups like the transgenders, jail inmates, HIV patients. All these constituencies are taken care of. And we also indulge in a lot of promotional activities, right from paper advertisement to TV promotional ads, radios. All these things are taken care of. Information about the programs are provided to the learners well in advance in the form of prospectus and guides. And objectivity and transparency is maintained in admission. An evaluation process, once again, objectivity or unbiased, and it is completely authentic and genuine. And moderation of all forms of assessment. Assessment is not only in the form of final exams, but there are different types of assessment, a proper mix of both practicals, assessment, internal assessment, and term and exam is maintained. Model question papers are provided for the students so that they can get a glimpse of what is there to come for them. Evaluation mechanism test the students adequately, as I already told you, in the form of internal assignments and also in form of term and examinations, tests, quizzes, field trips. All these are a part of this. Continuous assessment, there is a continuous or formative assessment along with the term and examination. During formative assessment, seminars, communication aspects, all those things are taken care of. Timely evaluation is one of our benchmarks, where we see that all the results and all the other processes are completed within time. A systematic pre-examination process like question paper setting, BOE are also in place. Digital evaluation is one of the hallmark where we can get quick and efficient results. Anti-plagiarism software is introduced so that our project works or assignments are also checked and see that authentic information is given by the students. And proper learner feedback mechanism is also put in place so that we give the students feedback regarding their assignments, their seminars, and what are the areas they have to work on so that they can improve themselves. Regarding the course material or self-learning material development, appropriate training to the teaching staff is provided, workshops are conducted, and even the guidelines of the UGC and our own guidelines, policy documents on self-learning materials is provided to the students so that they come up with a very robust and a very, very good learning material or self-learning material.
Outside experts are involved in the preparation of the syllabus and also in writing of the self-learning material so that more scholastic and wisdom is put into the development of the self-learning material. The quality of the self-material is reviewed by an expert team or editorial committee, and it is edited both for quality and also for content and also for language. There is a robust system of editorial committee which ensures that we provide the students with the best and the qualitative study material. We also provide the study material in the form of digitized content. That is, some of our SLMs, actually most of our SLMs are in the form of PDF where you can download. And there are certain radio material, audio visual material, and certain e-SLMs are also available. And recordings of our lecture classes and practical classes are also there, which the students can make use of. And learning material is designed and formulated in such a way that the learning outcomes are accomplished at the end of the study. All the learning accomplishments that are intended will be achieved by the students by making use of our self-learning material. The study material is adequately packaged in the sense it is properly printed, and there is a lot of space for the revision work. Illustrations are there, questions are there, check your progress. All these aspects are completely covered in the self-learning material. And our self-learning materials quality is also ensured in the form of anti-plagiarism test, where we make sure that the material is authentic and genuine, and no, plagiarized content is provided to the learners. As far as infrastructure is concerned, we can boast that we have one of the best infrastructure among the open universities of the not only state, in the entire country. We can say that we have world-class, top-class infrastructure. And our infrastructure is commensurate with the enrollment number. There is no shortage of infrastructure. Even if there is a lot of admissions are there, we are in a capable position to handle higher number of enrollments as of today. And we have enough of classrooms, seminar halls, auditoriums, meeting halls. All these infrastructure facilities are there. And we use appropriate technology also wherever required. And we have a good network across the length and breadth of the state, like regional centers and learner support centers. And we have efficient communication system with all these centers in the form of notifications, alerts. There is participative management also. We have a well-stocked library, learning resources consisting of thousands of books, lakhs of books, and e-resources. E-content is also made available to the students. They can browse all these resources. Digital infrastructure is one of the top quality in the university, right from the admission to exit. All the processes are completely digitized. Online admission, online teaching and learning, online student support services, online examination, everything is in digital format, which is efficient, transparent, and more accountable also. We have a well-equipped state-of-the-art laboratories for science subjects. And also for languages, we have language labs, we have computer labs. We have one of the best audio video recording studios where e-content is developed. And we also have radio facility and broadcasting of our ESLMs. Apart from this, other civic amenities like we have banks, we have cafeteria, we have lesson section, prasaranga, we have various other public amenities are also made available to students in a very top-class manner. And as far as leadership is concerned, for ensuring the quality in all our operations and services, we have established a Center for Internal Quality Assurance at ISICA. And the management and academic leaders take the responsibility of assuring that quality is maintained in every aspect and every step of operations of this university. And our goals and objectives are aligned well with the vision and mission of our university. And while the strategic planning of the whole operation of the university, we take care that quality is integrated in every aspect and every nook and corner. E-governance has been established, which once again enhances our efficiency, transparency, accountability. E-office is the norm. Regular communication with the students and all other stakeholders of the university is a benchmark of our university, where we take pride in participative management and strong consultative process while devising policies or regulations or any other activity. There is a complete consultancy and also participation of all the stakeholders of the university.
We can boast of adequate financial resources. There is no shortage of funds for our developmental activities or for maintaining quality as of now. And quality manuals in the form of academic manuals or examination manuals or various other code of conducts are made available to all the stakeholders so that a certain amount of discipline and conduct is maintained in all our activities. Human resource, we have qualified and experienced teaching, non-teaching technical staff, and all these staff are, adequately exposed to distance education system, or they're well versed to, discharge their duties in our ODL system. Our staff training is a very regular feature where both our teaching and non-teaching staff are trained adequately to, provide better service to all the stakeholders, particularly the students. For the teaching for the faculty, performance appraisal system is there, which ensures that they grow from strength to strength from every year to year. They become more proficient, they become more updated, and there is an optimal mix of youth and experience. With our staff, both teaching and not teaching, we have different age categories. We take advantage of the energy of the youngsters and wisdom of the oldsters, and this is how we ensure that quality is met and maintained in the university. Career progression and development, there are a lot of opportunities for teachers to collaborate with different academic peers and also exchange programs. To provide any lopsidedness in our activities, the ratio of staff, both teaching and not teaching, as against the learners, is well maintained. And for learner support, we have proper communication, like notifications, alerts, messages, circulars. All of them are immediately transmitted to the learners in the form of bulk messages or WhatsApp groups or social media. Various platforms have used that. There is no gap in the communication. Immediate real-time messages, real-time information is passed on to all our stakeholders. We have maintained a good database of learners so that if we want to communicate to any particular students, we can immediately do that. Efficient admission system, which I have already talked about. We provide prospectus and program guides so that students can have an idea of what is there for them in store. Academic calendar is prepared every year, and we strictly adhere to the academic calendars. No date is varied. Information technology tools like ICT-enabled teaching learning is a hallmark of our university. We provide timely feedback to all the students, whether be it admissions or assignments or seminars or communication. Wherever we find something gaps in the students, or wherever we feel that there is a particular idea where the students can work upon it and advance themselves, we provide timely feedback. Regular PCP and counseling sessions, we conduct it as efficiently as possible. Study center staff are also given proper training and exposure so that they can also communicate and they can also interact with our students in a very effective manner. We conduct induction or orientation programs every year at the beginning of their course so that they get acquainted with the services and also infrastructure and also other activities of the university. So every student is well aware of all these things. And above all that, we conduct the learner satisfaction survey every year so that we can get an idea of what the students actually want, what are their issues, what are their problems, or what are their suggestions. This is also an important part of quality management system. And as far as research is concerned, we conduct a lot of seminars, conferences, and workshops. And we also publish research papers and books. All our PhD students are encouraged to publish research papers and books. And even our staff are also very well versed in all these research activities. We promote institutional collaborations with other institutions or universities for research, and we mobilize the resources for research, and we conduct workshops to identify the areas of research where grants are available in institutions or sponsoring agencies which give grants. Sufficient resources for faculty for research are also provided in the form of seed money, where certain in-house projects have been sponsored to our faculty members. We also encourage consultancy projects for teachers. Output and outcome quality. When all these things we have taken care of, at the end of the day, what matters is the graduates coming out of the university or those who are passing out of a university are in a state of employability and they are capable to progress in their careers or also in their employment. This is our main emphasis, and quality
accomplishment of expected learning outcomes. Whenever a person or a student or a candidate comes out and he feels that he has accomplished his learning outcomes, then we can say that our quality mechanism is, heading in the right direction. We also conduct alumni meet so that they get support from the alumni in terms of placement and in terms of guiding the students to which career or which course they have to choose. We provide placement service and also, coaching for competitive examination service. Entrepreneurship development, we have an incubation center, incubation cell, where certain new novel ideas or startup ideas of the students, we nurture them and take the next progressive route. This was all about our quality assurance mechanism in the university. And I once again thank you for this opportunity. Thank you. ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾಹಿತಿಗಳನ್ನ ನೀಡಿದಂತಹ ಶಿಖಾ ನಿರ್ದೇಶಕರಾದಂತಹ ಡಾಕ್ಟರ್ ನಿರಂಜನ್ ರಾಜೇಶ್ ಸರ್ ಅವರಿಗೆ ಹೃದಯಪೂರ್ವಕ ವಂದನೆ. ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಮಾಹಿತಿಗಳನ್ನ ನೀಡಲಿದ್ದಾರೆ ಶೈಕ್ಷಣಿಕ ಪ್ರಭಾರ ಅಧೀನದಂತಹ ಡಾಕ್ಟರ್ ಮಹೇಶ್ ಸರ್ ಅವರು. The respected Vice Chancellor sir, Registrar sir, and the Registrar Evaluation, Finance Officer and Dean Study Center, Director Sika and R&D Director, and all my dear students, friends. I welcome you all to the temple of this higher learning. Sir, Rupal Vidyarthigulu ನಾನು ಆಸ್ ಎ PME ಡೈರೆಕ್ಟರ್ ಅಂಡ್ ಡೀನ್ ಇನ್ ಚಾರ್ಜ್ ಈ ಸಂದರ್ಭದಲ್ಲಿ ಈ ವರ್ಷದ ಅಕಾಡೆಮಿಕ್ ಪ್ಲಾನರ್ 1000 ಕನ್ನಡ ಕಮ್ಮಿ ಆಗೋದು 361 ಸ್ಕ್ರೀನ್ ಅಲ್ಲಿ ಕಟ್ಟಾಗಿ ಮತ್ತೆ ಕಾರ್ನರ್ ಅಲ್ಲಿ ಲೆಫ್ಟ್ ಅಲ್ಲಿ ಬರ್ತಾ ಇದೆ ಸರ್. ಇದು ಈ ಕಟ್ಟಾಗಿ ಸರ್ ಈಗ ಹಾಕಿದ್ದೀವಿ 1000 ಮೇಲಿದ್ದಾರೆ ಸರ್. ನಾನು ಮಾತಾಡಿದಾಗ 700 ಮೇಲೆ ಆಗಿತ್ತು. ಅದು 700 ಇದೆ. As a director PMEB, today I am highlighting the academic planner. ಶೈಕ್ಷಣಿಕ ವೇಳಾಪಟ್ಟಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾನು ಕೊಡ್ತಾ ಇದ್ದೀನಿ ಇಲ್ಲಿ. ಶೈಕ್ಷಣಿಕ ವೇಳಾಪಟ್ಟಿಯನ್ನ ಆಸ್ ಪರ್ UGC ರೆಗ್ಯುಲೇಷನ್, UGC ODL and OL ರೆಗ್ಯುಲೇಷನ್ 2020 ಪ್ರಕಾರ ನಮ್ಮ ವಿಶ್ವವಿದ್ಯಾಲಯದಿಂದ ಶೈಕ್ಷಣಿಕ ಕ್ಯಾಲೆಂಡರ್ ನ ಸಿದ್ಧಪಡಿಸಿ ಸಂಬಂಧಪಟ್ಟ ಅಪ್ರಾಪ್ರಿಯೇಟ್ ಅಥಾರಿಟೀಸ್ ಇಂದ ಅಪ್ರೂವಲ್ ಮಾಡಿ ಅದನ್ನ ನಾವು ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ವಿ ವೆಬ್ಸೈಟ್ ಅಲ್ಲಿ. ಇದರ ಪ್ರಕಾರ ನಾವು ಅಡ್ಮಿಷನ್ ನೋಟಿಫಿಕೇಶನ್ ಈಗ ಆಲ್ರೆಡಿ 3rd week of June ಇಂದ ಸ್ಟಾರ್ಟ್ ಆಗಿದೆ. ಅಡ್ಮಿಷನ್ ಈಗ ಆಲ್ರೆಡಿ ನಮಗೆ 4th week of November ಅಲ್ಲಿ ಮುಕ್ತಾಯಗೊಳಿಸಿದೀವಿ. ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ SLM at the time of admission ಈಗ ಸಾಧ್ಯವಾದಷ್ಟು ನಾವು ಆಲ್ರೆಡಿ ಆನ್ಲೈನ್ ಅಲ್ಲಿ ಅದರದ್ದು ಸಾಫ್ಟ್ ಕಾಪಿ ವರ್ಷನ್ ನಾವು ಆಲ್ರೆಡಿ ಪ್ರೊವೈಡ್ ಮಾಡಿದ್ವಿ. ಅಪ್ಲೋಡಿಂಗ್ ದಿ ಅಸೈನ್ಮೆಂಟ್ ಕ್ವೆಶ್ಚನ್ಸ್ ಟು ದ ವೆಬ್ಸೈಟ್ ಅದನ್ನ ನಾವು ಈಗ 4th week of December 2022 ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಕೆಲವೊಂದು ವಿಭಾಗಗಳಿಗೆ ಆಲ್ರೆಡಿ ಪೂರ್ವವಾಗಿ ಮುಂಚಿತವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ. ಓಪನ್ ಎಲೆಕ್ಟಿವ್ ಗೆ ಸಂಬಂಧಿಸಿದಂತೆ ಡಿ ಶೈಕ್ಷಣಿಕ ವಿಭಾಗ ಕೇಂದ್ರೀಕೃತವಾಗಿರೋದ್ರಿಂದ ಅದನ್ನ ನಾವು ವೆಬ್ಸೈಟ್ ಗೆ ಇವತ್ತು ಅಪ್ಲೋಡ್ ಮಾಡಿದ್ದೀವಿ 4th week of December. And personal contact program and as well as counseling classes for undergraduate programs ige adana 1st week of January 2023 to March 2023 ವರೆಗೆ ಅದನ್ನ 3 ತಿಂಗಳ ಕಾಲ ಡೀನ್ಸ್ ಅಧ್ಯಯನ ಕೇಂದ್ರದ ವತಿಯಿಂದ ನಡೆಸಲಾಗ್ತದೆ. ಆಯ್ದ ಪ್ರಾದೇಶಿಕ ಕೇಂದ್ರಗಳಲ್ಲಿ ಎಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ನಾವು ಅಲ್ಲಿ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಆಸ್ ವೆಲ್ ಆಸ್ ವೀಕೆಂಡ್ ಕೌನ್ಸಿಲಿಂಗ್ ತರಗತಿಗಳನ್ನ ನಡೆಸಲಿಕ್ಕೆ ಯೂನಿವರ್ಸಿಟಿ ಸಿದ್ಧತೆ ಮಾಡ್ಕೊಂಡಿದೆ. And the last date of submission of assignment 31st of March 2023. ನಿಮಗೆ ಡಿಸೆಂಬರ್ 4th week ನಲ್ಲಿ ಅಪ್ಲೋಡ್ ಆಗ್ತದೆ. ಅಲ್ಲಿಂದ ಸರಿಸುಮಾರು ನಿಮಗೆ 3 ತಿಂಗಳ ಕಾಲ ಅವಕಾಶವನ್ನ ಕಲ್ಪಿಸಲಾಗಿದೆ. ಆ 3 ತಿಂಗಳಲ್ಲಿ ವಿದ್ಯಾರ್ಥಿಗಳ ಸಮಯಾವಕಾಶವನ್ನು ಉಪಯೋಗಿಸಿಕೊಂಡು ನೀವು ಏನು ಸಿದ್ಧ ಪಾಠಗಳನ್ನ ನಾವು ಏನ್ ವಿಶ್ವವಿದ್ಯಾಲಯದ ವತಿಯಿಂದ ಕೊಟ್ಟಿದ್ದೀವಿ ಹಾಗೂ ಕೆಲವೊಂದು ರೆಫರೆನ್ಸ್ ಬುಕ್ಗಳನ್ನ ನೀವು ರೆಫರ್ ಮಾಡಿ ಅಸೈನ್ಮೆಂಟ್ ಅನ್ನ ಬರೆದು ವಿಶ್ವವಿದ್ಯಾನಿಲಯಕ್ಕೆ ಆಯಾ ವಿಭಾಗಕ್ಕೆ ಈ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಗಳಾದ್ರೆ ಸಂಬಂಧಪಟ್ಟ ವಿಭಾಗದ ಅಧ್ಯಕ್ಷರಿಗೆ ಸಲ್ಲಿಸಬೇಕಾಗುತ್ತೆ. ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ ಆದ್ರೆ ನೋಟಿಫೈಡ್ ಸೆಂಟರ್ಸ್ ಏನಿದೆ ನಮ್ಮ 23 ಪ್ರಾದೇಶಿಕ ಕೇಂದ್ರಗಳು ಏನಿದೆ ಅಲ್ಲಿಗೆ ನೀವು ಸಬ್ಮಿಟ್ ಮಾಡ್ಬೇಕಾಗ್ತದೆ. ಅಂಡ್ ಕಂಪ್ಲೀಷನ್ ಆಫ್ ಇವ್ಯಾಲ್ಯೂಯೇಷನ್ ಆಫ್ ಅಸೈನ್ಮೆಂಟ್ ನೀವು ಮಾರ್ಚ್ಗೆ ಸಬ್ಮಿಷನ್ ಮಾಡಿದ್ರೆ ಏಪ್ರಿಲ್ 2023 ಅಲ್ಲಿಂದ ಸರಿಸುಮಾರು 1 ತಿಂಗಳ ಕಾಲ ವಿಭಾಗದಲ್ಲಿ ಅದನ್ನ ಮೌಲ್ಯಮಾಪನ ಮಾಡಿಸಿ ಅದನ್ನ ನಾವು ಎಕ್ಸಾಮ್ ಬ್ರಾಂಚ್ಗೆ ನಾವು ಕೊಡ್ಬೇಕಾಗ್ತದೆ. ಅಪ್ಲೋಡಿಂಗ್ ಆಫ್ ಅಸೈನ್ಮೆಂಟ್ ಮಾರ್ಕ್ಸ್ ಟು ದಿ IA ಪೋರ್ಟಲ್ ಇದೆ. ಅದ ಎಕ್ಸಾಮ್ ಬ್ರಾಂಚ್ ನವರು ಪೋರ್ಟಲ್ ಅನ್ನ ನಮಗೆ 1st week of May ನಲ್ಲಿ ಓಪನ್ ಮಾಡ್ತಾರೆ. ನಾವು ಅವ್ರ ನಿಗದಿತ ಕಾಲಮಿತಿನಲ್ಲಿ IA ಪೋರ್ಟಲ್ ಒಳಗಡೆ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಮನವಿ ಏನಂತ ಹೇಳಿದ್ರೆ ನಿಮಗೆ ಸಾಕಷ್ಟು ಈಗ ಆಲ್ರೆಡಿ 3 ತಿಂಗಳ ಅವಕಾಶ ಕೊಟ್ಟಿದ್ದೀವಿ.
ಆ 3 ತಿಂಗಳ ಅವಕಾಶದಲ್ಲಿ ನೀವು ಅಸೈನ್ಮೆಂಟ್ಸ್ ಗಳನ್ನ ಬರೆದು ಆಯಾ ವಿಭಾಗಕ್ಕೆ ಸಲ್ಲಿಸಬೇಕಾಗ್ತದೆ. ತದನಂತರದಲ್ಲಿ ಬಂದಂತಹ ಅಸೈನ್ಮೆಂಟ್ ಗಳನ್ನ ನಾವಿಲ್ಲಿ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಪೋರ್ಟಲ್ ಕ್ಲೋಸ್ ಆಗ್ತದೆ. ಹಾಗಾಗಿ ಸಕಾಲದಲ್ಲಿ ವಿದ್ಯಾರ್ಥಿಗಳು ಅಸೈನ್ಮೆಂಟ್ ಅನ್ನ ಬರೆದು ನಿಗದಿತ ದಿನಾಂಕದೊಳಗೆ ಸಲ್ಲಿಸಿದಲ್ಲಿ ತಮಗೂ ಕೂಡ ಅನುಕೂಲ ಆಗ್ತದೆ, ಇಲ್ಲ ವಿಶ್ವವಿದ್ಯಾನಿಲಯದಲ್ಲೂ ಕೂಡ ನಿಮ್ಗೆ ರಿಸಲ್ಟ್ ಅನ್ನ ಪ್ರೋಸೆಸ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ದಯವಿಟ್ಟು ನಿಮ್ಮ ಕಾಲಮಿತಿ ಒಳಗಡೆ ಅಸೈನ್ಮೆಂಟ್ಸ್ ಗಳನ್ನ ಸಲ್ಲಿಸಲಿಕ್ಕೆ ತಾವು ಯೋಚಿಸಬೇಕು ಆಸ್ ಪರ್ ದಿ ಅಕಾಡೆಮಿಕ್ ಕ್ಯಾಲೆಂಡರ್. ಅಂಡ್ ಎಕ್ಸಾಮಿನೇಷನ್ ನೋಟಿಫಿಕೇಶನ್, ಈ ಫಸ್ಟ್ ಸೆಮಿಸ್ಟರ್ ಅಥವಾ ಫಸ್ಟ್ ಇಯರ್ ಯಾರು ಈಗ ನೀವು ಆಲ್ರೆಡಿ ಪ್ರವೇಶಾತಿಯನ್ನು ಪಡೆದಿದ್ದೀರಾ, those who have taken admission this academic year 2022-23, the notification for the examination will be announced by the examination branch the first week of April 2023. And examination will be provisionally, preferably which may be conducted in the month of May, June 2023. ಏನ್ ಮೇ ಮತ್ತೆ ಜೂನ್ ತಿಂಗಳ ಮಧ್ಯದಲ್ಲಿ ನಿಮಗೆ ಪರೀಕ್ಷೆಗಳು ಟೆಂಟೇಟಿವ್ ಆಗಿ ಆರ್ಗನೈಸ್ ಆಗ್ತದೆ. ಅದನ್ನ ನಾವು ಎಲ್ಲಿನ ಅಡ್ವಾನ್ಸ್ ಕಮ್ಯುನಿಕೇಟ್ ಮಾಡ್ತೇವೆ ಪರೀಕ್ಷಾ ವಿಭಾಗ. ಅದರದ್ದು ಒಂದು ನೋಟಿಫಿಕೇಶನ್ ಕಾಪಿ ತಮಗೂ ತಲುಪುತ್ತೆ, ಮತ್ತೆ ವಿಶ್ವವಿದ್ಯಾನಿಲಯದ ಅಂತರ್ಜಾಲದಲ್ಲಿ ಕೂಡ ಸಕಾಲದಲ್ಲಿ ಅದನ್ನ ಅಪ್ಲೋಡ್ ಮಾಡ್ತಾರೆ. ವಿದ್ಯಾರ್ಥಿಗಳು ತಮಗೆ ಯಾವುದೇ ಮಾಹಿತಿ ಬೇಕಾದ್ರೂ ಕೂಡ ನೀವು ಬೇರೆ ಯಾರು ಅಪ್ರೋಚ್ ಮಾಡೋದ್ರ ಬದಲು ನಿಮ್ಮ ಮೊಬೈಲ್ ಅಲ್ಲೇ ಕೂಡ ವಿಶ್ವವಿದ್ಯಾನಿಲಯದ ಅಧಿಕೃತ ವೆಬ್ಸೈಟ್ ಗೆ ನೀವು ಲಾಗಿನ್ ಆಗಿ ಅಲ್ಲಿ ಕೂಡ ಮಾಹಿತಿಯನ್ನ ನೀವು ವ್ಯೂ ಮಾಡಬಹುದು. ಈಗ ನಮಗೆ ಮಾಹಿತಿ ಬಂದಿಲ್ಲ, ನಮಗೆ ಅಸೈನ್ಮೆಂಟ್ಸ್ ಪೋಸ್ಟ್ ಬಂದಿಲ್ಲ, ಯು ಡೋಂಟ್ ನೀಡ್ ಟು ವೇಟ್ ಫಾರ್ ದ ಪೋಸ್ಟ್ಗಳು ನಿಮ್ಗೆ ತಲುಪಲಿಕ್ಕೆ ಡಿಲೇ ಆಗ್ಬೋದು ಅಥವಾ ಸಕಾಲದಲ್ಲಿ ಬರ್ದೇ ಇರ್ಬೋದು. ಹಾಗಾಗಿ ನೀವು ಫಿಂಗರ್ ಪ್ರಿಂಟ್ಸ್ ಅಲ್ಲಿ, ನಿಮ್ಮ ಫಿಂಗರ್ ಟಿಪ್ಸ್ ನಲ್ಲಿ ಇನ್ಫಾರ್ಮೇಶನ್ ಪ್ರತಿಯೊಂದು ಮಾಹಿತಿನೂ ಸಕಾಲದಲ್ಲಿ ವಿಶ್ವವಿದ್ಯಾನಿಲಯದ ಅಂತರ್ಜಾಲಕ್ಕೆ ಅಪ್ಲೋಡ್ ಆಗ್ತಾ ಇದೆ. ಹಾಗಾಗಿ ನೀವು ಅಂತರ್ಜಾಲದಲ್ಲಿ ಲಾಗಿನ್ ಆಗಿ ಅಲ್ಲಿಂದ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ಬಹುದು. ದೃಶ್ಯವಾಹಿನಿ ಕೂಡ KSOU ಕನೆಕ್ಟ್ ಅಂತ ಒಂದಿದೆ ನಮ್ದು ಆಪ್, KSOU ಸ್ಟೂಡೆಂಟ್ ಆಪ್ ಅಂತ ಕೂಡ ಒಂದು ಆಪ್ ಇದೆ. ಅಲ್ಲೂ ಕೂಡ ನಿಮಗೆ ಈ ಮಾಹಿತಿಗಳು ವಿದ್ಯಾರ್ಥಿಗಳಿಗೆ ತಲುಪುತ್ತೆ. ನೀವು ಅಲ್ಲೂ ಕೂಡ ಲಾಗಿನ್ ಆಗ್ಬಿಟ್ಟು ನಿಮ್ಮ ಕ್ರೆಡೆನ್ಶಿಯಲ್ ನ ಯೂಸ್ ಮಾಡ್ಕೊಂಡು ನೀವು ಅಲ್ಲೂ ಕೂಡ ಒಂದಷ್ಟು ಮಾಹಿತಿನ ಪಡ್ಕೊಳ್ಬಹುದು. ಎಕ್ಸಾಮ್ ಆದಂತ ಡಿಕ್ಲರೇಷನ್ ಆಫ್ ರಿಸಲ್ಟ್ಸ್ ಆಗಸ್ಟ್ 2023, ಯಾರು ಮೊದಲ ಸೆಮಿಸ್ಟರ್ ನಲ್ಲಿ ನೀವು ಅಡ್ಮಿಷನ್ ಮಾಡ್ಕೊಂಡಿದ್ರ ಸೆಮಿಸ್ಟರ್ ಪ್ರೋಗ್ರಾಮ್ಗೆ, ನಿಮ್ಮ ಫಸ್ಟ್ ಸೆಮಿಸ್ಟರ್ ರಿಸಲ್ಟ್ಸ್ ಆಗಸ್ಟ್ 2023 ನಲ್ಲಿ ಅನೌನ್ಸ್ ಆಗ್ತದೆ. ಯಾರು ಇಯರ್ಲಿ ಸ್ಕೀಮ್ ಅಲ್ಲಿ ಈಗ ಆಲ್ರೆಡಿ ಕೆಲವೊಂದು ಇಯರ್ಲಿ ಸ್ಕೀಮ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿದ್ದೀರಾ, ನಿಮ್ಮ ರಿಸಲ್ಟ್ ಡಿಸೆಂಬರ್ 2023 ನಲ್ಲಿ ಅನೌನ್ಸ್ ಆಗ್ತದೆ. ಇದು ಫಸ್ಟ್ ದ ಕ್ಯಾಲೆಂಡರ್ ಫಾರ್ ದಿ ಅಕಾಡೆಮಿಕ್ ಇಯರ್ 2022-23. ಥ್ಯಾಂಕ್ ಯು. ಮತ್ತಷ್ಟು ಮಾಹಿತಿಗಳನ್ನು ನೀಡಿದಂತಹ ಶೈಕ್ಷಣಿಕ ಪ್ರಭಾರಡಿಯಾದಂತಹ ಡಾಕ್ಟರ್ ಮಹೇಶ್ ಸರ್ ಅವರಿಗೆ ಹೃದಯಪೂರ್ವಕ ವಂದನೆಗಳು. ಈಗ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಮಾಹಿತಿಗಳನ್ನು ನೀಡಲಿದ್ದಾರೆ ನ್ಯಾಕ್ ನಿರ್ದೇಶಕರಾದಂತಹ ಡಾಕ್ಟರ್ ರಾಜೇಶ್ವರಿ ಎಚ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ಶಾಸನಬದ್ಧ ಅಧಿಕಾರಿಗಳಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ಸಲ್ಲಿಸುತ್ತಾ, ವಿದ್ಯಾರ್ಥಿಗಳಿಗೆ ಕೆಲವು ಮಾಹಿತಿನ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಸ್ವಲ್ಪ ನಿಮ್ಗೆ ಬಹಳಷ್ಟು ಮುಖ್ಯವಾಗಿರುವಂತಹ ಮಾಹಿತಿಗಳನ್ನ ಇಲ್ಲಿ ನಾನು ಶೇರ್ ಮಾಡೋಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಈಗ ನೀವು ಏನು ಡಿಗ್ರಿ ಸೇರ್ಕೊಂಡಿದ್ದೀರಾ, ಐ ರಿಯಲಿ ಕಂಗ್ರಾಚುಲೇಟ್ ಈಚ್ ಅಂಡ್ ಎವ್ರಿ ಒನ್ ಫಾರ್ ಜಾಯ್ನಿಂಗ್ KSOU ಫಾರ್ ಯುವರ್ ಕಂಪ್ಲೀಷನ್ ಆಫ್ ಯುವರ್ ಡ್ರೀಮ್ಸ್ ಆಫ್ ಹೈಯರ್ ಎಜುಕೇಶನ್. ಈಗ ನೀವು ಇಲ್ಲಿ ಏನ್ ತಗೊಂಡಿದ್ರೆ, ಎಷ್ಟೋ ಜನ ಹೇಳ್ತಾರೆ ಓಪನ್ ಯೂನಿವರ್ಸಿಟಿನಲ್ಲಿ ಓದಿದ್ರೆ ವ್ಯಾಲ್ಯೂ ಇರಲ್ಲ ಅಂತ. ದಯವಿಟ್ಟು ಆತರ ಖಂಡಿತವಾಗ್ಲೂ ಅನ್ಕೋಬೇಡಿ. ಯಾವುದೇ ಕನ್ವೆನ್ಷನ್ ಯೂನಿವರ್ಸಿಟಿಗಳಲ್ಲಿ ಓದಿದ್ರೆ ನಿಮ್ಗೆ ಎಷ್ಟು ವ್ಯಾಲ್ಯೂ ಇದೆ ಅಷ್ಟೇ ವ್ಯಾಲ್ಯೂ ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲಿ ಕೂಡ ಇದೆ. ಇದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಮತ್ತೆ ಇದು ಸಂಬಂಧಪಟ್ಟಂಗೆ UGC ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂತ ನಾವೇನ್ ಹೇಳ್ತೀವಿ, ಅದು ಎಲ್ಲಾ ವಿಶ್ವವಿದ್ಯಾನಿಲಯಗಳಿಗೆ ಅಪೆಕ್ಸ್ ಬಾಡಿ, ಹೈಯೆಸ್ಟ್ ಬಾಡಿ ಅಂದ್ರೆ ಅದು ಅವರೇ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಈಗ ವೆರಿ ರೀಸೆಂಟ್ಲಿ. ಈ ಡಿಸ್ಟೆನ್ಸ್ ಎಜುಕೇಶನ್ ಮತ್ತೆ ಇದ್ರದ್ದು ರೆಗ್ಯುಲರ್ ಯೂನಿವರ್ಸಿಟಿ ಎರಡು ಸೇಮ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ. ನೀವು ಅದು ನೋಟಿಫಿಕೇಶನ್ ಕಾಪಿ ಇಟ್ಕೊಳ್ಳಿ. ನಿಮ್ಗೆ ಎಲ್ಲರೂ ನಾಳೆ ಕೆಲ್ಸಕ್ಕೆ ಹೋದಾಗ ಅವರು ನೀವು ಎಲ್ಲೂ ಓದಿದ್ದೀರಾ ಕರೆಸ್ಪಾಂಡೆನ್ಸ್ ಕೋರ್ಸ್ ಅಂತ ಹೇಳಿದ್ರೆ ನೀವು ಅದಕ್ಕೆ ಒಪ್ಕೋಬಿಡಿ. ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ಕರೆಸ್ಪಾಂಡೆನ್ಸ್ ಕೋರ್ಸ್ ಅನ್ನೋ ಒಂದು ಪದ ಮುಂಚೆ ಚಾಲ್ತಿನಲ್ಲಿ ಇತ್ತು, ಈಗ ನಾವು ಆ ಪದನ ಬಳಸ್ತಾ ಇಲ್ಲ. ಇದನ್ನ ಡಿಸ್ಟೆನ್ಸ್ ಎಜುಕೇಶನ್ ಅಂತ ಕರಿತೀವಿ, ODL ಓಪನ್ ಅಂಡ್ ಡಿಸ್ಟೆನ್ಸ್ ಲರ್ನಿಂಗ್ ಅಂತ ಹೇಳ್ತೀವಿ. ನೀವು ಅದನ್ನೇ ಪದನ ಉಪಯೋಗಿಸ್ಕೋಬೇಕು ಹೊರತು ಕರೆಸ್ಪಾಂಡೆನ್ಸ್ ಕೋರ್ಸ್ ಅಲ್ಲಿ ಮಾಡ್ತಾ ಇದ್ದೀನಿ, ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡ್ತಾ ಇದ್ದೀನಿ ಆತರ ದಯವಿಟ್ಟು ಅನ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಪ್ರತಿಯೊಂದು ಈಗ ಏನ್ ನಡೀತಾ ಇದೆ ಇದೆಲ್ಲವೂ ಕಂಪ್ಲೀಟ್ ಆಗಿ UGC ಕಂಟ್ರೋಲ್ ಅಲ್ಲೇ ಇದೆ. ನಮ್ಗೆ ಯಾವುದೇ ವಿಶ್ವವಿದ್ಯಾನಿಲಯ ಭಾರತದಾದ್ಯಂತ ಪ್ರತಿಯೊಂದು UGC ಅವರು ODL ಮತ್ತೆ OL ರೆಗ್ಯುಲೇಷನ್ ಅಂತ ಒಂದು ನಿಯಮಾವಳಿಗಳನ್ನು ತಂದಿದ್ದಾರೆ. 2020ರಲ್ಲಿ ಎಲ್ಲಾ ದೂರ ಶಿಕ್ಷಣಕ್ಕೆ ಸಂಬಂಧಿಸಿದಂಗೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಿದ್ದಾರೆ. ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ. ಹಾಗಾಗಿ ಕ್ವಾಲಿಟಿ ಅನ್ನೋದು ಇರುತ್ತೆ. ಯಾವುದೇ ರೀತಿನಲ್ಲೂ ನಿಮ್ಮ ಡಿಗ್ರಿಗಳಿಗೆ ನೀವು ಕಷ್ಟಪಟ್ಟು ಓದಿರೋದಕ್ಕೆ ನಿಮ್ಗೆ ಯಾವುದೇ ರೀತಿಯಲ್ಲೂ ಅನ್ಯಾಯ ಆಗೋದಿಲ್ಲ. ಇದನ್ನ ಮಾತ್ರ ನೀವು ತಗೋಬಹುದು. ಎರಡನೇದಾಗಿ, ನಾವು ವಿದ್ಯಾರ್ಥಿಗಳ ಸ್ನೇಹಿ ಆಗೋದಕ್ಕೋಸ್ಕರ ಟೆಲಿಗ್ರಾಮ್ ಗ್ರೂಪ್ ಗಳಂತ ಮಾಡಿದೀವಿ. ಟೆಲಿಗ್ರಾಮ್ ಗ್ರೂಪ್ಗಳು ಓವರ್ ಆಲ್ ಯೂನಿವರ್ಸಿಟಿಗೂ ಕೂಡ ಮಾಡ್ತಾ ಇದೀವಿ ಮತ್ತೆ ವಿಭಾಗವಾರು ಕೂಡ ಮಾಡ್ತಾ ಇದೀವಿ. ಹೆಚ್ಚಿನ ಸಂಖ್ಯೆ ವಿದ್ಯಾರ್ಥಿಗಳಿರೋದ್ರಿಂದ ಕಡಿಮೆ ವಿದ್ಯಾರ್ಥಿಗಳು ಯಾವ ವಿಭಾಗದಲ್ಲಿ ಯಾವ ಪ್ರೋಗ್ರಾಮ್ ಅಲ್ಲಿ ಇದ್ದಾರೆ ಅವರಿಗೆ ಮೇ ಬಿ ವಾಟ್ಸ್ಆಪ್ ಗ್ರೂಪ್ ಗಳು ಮಾಡ್ಬೋದು, ಅದರ್ವೈಸ್ ಟೆಲಿಗ್ರಾಮ್ ಗ್ರೂಪ್ ಮಾಡಿರ್ತಾರೆ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ರೆಗ್ಯುಲರ್ ಆಗಿ ಎಲ್ಲಾ ಮಾಹಿತಿಗಳನ್ನು ವಿಭಾಗದಿಂದ ಕೊಡ್ತಾರೆ. ತಾವು ತಮ್ಮ ವಿಭಾಗದ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗ್ಬೇಕು.
ಆಮೇಲೆ ಕ್ರೆಡಿಟ್ ಸಿಸ್ಟಮ್ ಅಂತ ಈಗಾಗಲೇ ಡೀನ್ ಅವ್ರು ಹೇಳಿದ್ರು ನಿಮಗೆ. ಕ್ರೆಡಿಟ್ ಸಿಸ್ಟಮ್ ಅನ್ನೋದು ನಿಮ್ಗೆ ಹೇಗೆ ಓದ್ಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಕೊಡುತ್ತೆ. ಯಾಕಂದ್ರೆ ನೀವು ರೆಗ್ಯುಲರ್ ಕಾಲೇಜಲ್ಲಿ ಇದ್ರೆ ದಿನ ಕಾಲೇಜ್ಗೆ ಹೋಗ್ತೀರಾ ಬರ್ತೀರಾ, ನಿಮ್ಗೆ ಎಷ್ಟು ಪಾಠ ಓದ್ಬೇಕು ಎಷ್ಟು ಕಲ್ತ್ಕೋಬೇಕು ಅಂತ ಗೊತ್ತಿರುತ್ತೆ. ಆದ್ರೆ ಡಿಸ್ಟೆನ್ಸ್ ಎಜುಕೇಶನ್ ನೀವು ಎಷ್ಟು ಪ್ರಯತ್ನ ಮಾಡಬೇಕು ಅನ್ನೋದನ್ನ ನಿಮ್ಗೆ ಕ್ರೆಡಿಟ್ ಸಿಸ್ಟಮ್ ಹೇಳುತ್ತೆ. ನಿಮ್ಗೆ ನೀವು ಯಾವ ಪ್ರೋಗ್ರಾಮ್ ಸೇರ್ಕೊಂಡಿದ್ದೀರಾ ಇದ್ರ ಪ್ರತಿಯೊಂದು ಮಾಹಿತಿ ನಮ್ಮ ವೆಬ್ಸೈಟ್ ಅಲ್ಲಿ ಕೂಡ ಹಾಕಿದೀವಿ. ಸೊ ಯಾವ ನಿಮ್ ME ಅಂತ ತಗೊಂಡ್ರೆ MA ಕನ್ನಡ ಅಂತ ತಗೊಂಡ್ರೆ ಅದ್ರಲ್ಲಿ ಯಾವ ಪೇಪರ್ ಇದೆ, ಯಾವ ಪೇಪರ್ಗೆ ಎಷ್ಟು ಕ್ರೆಡಿಟ್ ಇದೆ, ಪ್ರತಿಯೊಂದು ಮಾಹಿತಿ ವೆಬ್ಸೈಟ್ ಅಲ್ಲಿ ಕೂಡ ಇದೆ. ಮತ್ತೆ ನಿಮ್ಗೆ ಆಲ್ರೆಡಿ ಅಡ್ಮಿಷನ್ ಸ್ಲಿಪ್ ಕೊಟ್ಟಿದ್ರೆ ಅದ್ರಲ್ಲಿ ಕೂಡ ಇರುತ್ತೆ. ಪ್ರತಿಯೊಂದು ಪೇಪರ್ ಮುಂದೆ ಕ್ರೆಡಿಟ್ ಅಂತ ಇರುತ್ತೆ. 4 ಕ್ರೆಡಿಟ್ ಅಂತ ಇದ್ರೆ ಇಂಟು 30 ಅಂತ ಮಾಡ್ಕೊಳ್ಳಿ, ಅಂದ್ರೆ 120 ಗಂಟೆ. 4 ಕ್ರೆಡಿಟ್ ಇರೋ ಪೇಪರ್ಗೆ ನೀವು ಮಿನಿಮಮ್ 120 ಗಂಟೆಗಳನ್ನ ವಿನಿಯೋಗಿಸ್ಬೇಕು. ನಿಮ್ಮ ಸ್ಟಡಿ ಎಫರ್ಟ್ ಮಿನಿಮಮ್ 120 ಗಂಟೆ ಇರಬೇಕು. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಪ್ಲಾನ್ ಮಾಡಿ ನಿಮ್ಗೆ ಎಷ್ಟು ಕ್ರೆಡಿಟ್ ಪೇಪರ್ ಇದೆ, ಎಷ್ಟು ಪೇಪರ್ ಇದೆ. ಯಾಕಂದ್ರೆ ಈಗಾಗಲೇ ಡೀನ್ ಅಕಾಡೆಮಿಕ್ ಅವ್ರು ಹೇಳಿದಾಗ ನಿಮ್ಗೆ ಯಾವಾಗ ಎಕ್ಸಾಮ್ ಬರುತ್ತೆ ಅಂತ ಹೇಳಿದ್ರು. ಅದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಇವತ್ತಿಂದಲೇ ನಿಮ್ಮ ತಯಾರಿನ ನೀವು ಆರಂಭಿಸ್ಬೇಕು. ಎಷ್ಟು ಕ್ರೆಡಿಟ್ ಪೇಪರ್ ಬೇಕು, ದಿನಕ್ಕೆ ಎಷ್ಟು ಗಂಟೆ ನಾನು ಇದಕ್ಕೆ ವಿನಿಯೋಗಿಸ್ಬೇಕು ಅನ್ನೋದನ್ನ ಆ ಲೆಕ್ಕದ ಮೇಲೆ ಹಾಕೊಂಡು ಪ್ರತಿನಿತ್ಯ ನೀವು ಅದನ್ನ ಓದೋದಕ್ಕೆ ಪ್ರಯತ್ನ ಪಡ್ಬೇಕು. ಇದಲ್ದೇ ನಾವು ಕ್ಲಾಸಸ್ ಅಂತ ಮಾಡ್ತೀವಿ. ಪ್ರತಿ ಪ್ರೋಗ್ರಾಮ್ ನಲ್ಲೂ ಕೂಡ ನಿಮ್ಗೆ PCP ಪರ್ಸನಲ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಅಥವಾ ಕೌನ್ಸಿಲಿಂಗ್ ಅಂತ ಮಾಡ್ತೀವಿ. ಆದ್ರೆ ಅದು ನಿಮ್ಗೆ ಕೇವಲ ಡೌಟ್ ಸಾಲ್ವಿಂಗ್ ಸೆಷನ್ ತರ ಇರುತ್ತೆ. ಯಾಕಂದ್ರೆ ನಿಮ್ಗೆ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ ಗಳಿಗೆ ಯಾರು ಎನ್ರೋಲ್ ಆಗಿದ್ದೀರಾ ಅವರಿಗೆ 6 days 9 days 10 days ಆ ತರ ಕ್ಲಾಸ್ ಇರುತ್ತೆ. 10 ದಿನದಲ್ಲಿ ಎಲ್ಲಾ ಪಾಠಗಳನ್ನ ಮಾಡಕ್ಕಾಗಲ್ಲ. ಹಾಗಾಗಿ ನಿಮ್ಗೆ ಆಲ್ರೆಡಿ ನಿಮ್ಗೆ ಏನು ಸ್ಟಡಿ ಮೆಟೀರಿಯಲ್ ಕೊಟ್ಟಿದ್ದಾರೆ ಅದನ್ನ ನೀವು ಓದ್ಕೊಂಡು ನೀವು ಕ್ಲಾಸಿಗೆ ತಯಾರಾಗಿ ಬಂದ್ರೆ ನಿಮ್ಗೆ ಏನ್ ಡೌಟ್ಸ್ ಇದೆ ಅದನ್ನ ನೀವು ಕ್ಲಾಸಲ್ಲಿ ಸಾಲ್ವ್ ಮಾಡ್ಕೋಬಹುದು. ಅದೇ ರೀತಿ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ ಗಳಿಗೆ ಈಗಾಗಲೇ ಸರ್ ಹೇಳ್ದಂಗೆ ಶನಿವಾರ ಭಾನುವಾರ ಕ್ಲಾಸ್ ಇರುತ್ತೆ, ಕೌನ್ಸಿಲಿಂಗ್ ಕ್ಲಾಸಸ್ ಅಂತ ಇರುತ್ತೆ. ಅಲ್ಲಿ ಹೋಗಿ ನಿಮ್ಗೆ ಡೌಟ್ ಗಳನ್ನ ನೀವು ಸಾಲ್ವ್ ಮಾಡ್ಕೋಬಹುದು. ಇದಲ್ಲದೇನೆ ಸ್ನೇಹಿತರೆ ಈಗಾಗಲೇ ನಾವು ವೆಬ್ಸೈಟ್ ಅನ್ನ ಬಹಳಷ್ಟು ಮಟ್ಟಿಗೆ ಇಂಪ್ರೂವ್ ಮಾಡಿದೀವಿ. ಕಳೆದ ವರ್ಷಗಳಿಂದ ಸಾಕಷ್ಟು ಇಂಪ್ರೂವ್ ಮಾಡಿ ಸಾಕಷ್ಟು ಮಾಹಿತಿಯನ್ನು ವೆಬ್ಸೈಟ್ ಅಲ್ಲಿ ಹಾಕಿದೀವಿ. ಪ್ರತಿಯೊಬ್ರು ದಯವಿಟ್ಟು ವೆಬ್ಸೈಟ್ ನ ನೋಡಿ. KSOU Mysore.ac.in ಅಂತ ನಮ್ಮ ವೆಬ್ಸೈಟ್ ಇದೆ, ಅದರಲ್ಲಿ ನೋಡಿ. ನಿಮ್ಗೆ ಅಡ್ಮಿಷನ್ ಫೀಸ್ ಕೂಡ ಅಲ್ಲಿ ಇರುತ್ತೆ. ಹೆಚ್ಚಿಗೆ ಯಾರಿಗೋ ಕೊಟ್ಟು ಮೋಸ ಹೋದ್ವಿ ಅಂತ ಹೇಳ್ಬೇಡಿ. ಅದ್ರಲ್ಲಿ ಫೀಸ್ ಇರುತ್ತೆ, ಯಾವಾಗ ಕ್ಲಾಸ್ ಅಂತ ಇರುತ್ತೆ, ಎಲ್ಲಾ ಪ್ರತಿಯೊಂದು ಮಾಹಿತಿ ಕೂಡ ನಿಮ್ಗೆ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಹಾಗಾಗಿ ಆಗಾಗ ತಪ್ಪದೆ ನೀವು ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ. ಜೊತೆಗೆ ಈಗಾಗಲೇ ಅಸೈನ್ಮೆಂಟ್ ಹೇಳಿದ್ರು, ಪ್ರತಿಯೊಂದು ಕೋರ್ಸ್ ಅಲ್ಲಿ ಕೂಡ ನೀವು ಅಸೈನ್ಮೆಂಟ್ ಬರೀಲೇಬೇಕಾಗುತ್ತೆ. ನೀವು ಯಾವ್ದೇ ಪ್ರೋಗ್ರಾಮ್ ಸೇರ್ಕೊಂಡಿರಿ, BA BCom MA MCom ಯಾವ್ದೇ ಪ್ರೋಗ್ರಾಮ್ ಸೇರಿದ್ರು 20 ಅಂಕಗಳಿಗೆ ನೀವು ಅಸೈನ್ಮೆಂಟ್ ಅನ್ನ ಬರೀಬೇಕಾಗುತ್ತೆ. ಮತ್ತೆ 80 ಮಾರ್ಕಿಗೆ ಟರ್ಮ್ ಅಂಡ್ ಎಕ್ಸಾಮ್ ಅಂತ ಇರುತ್ತೆ. 100 ಮಾರ್ಕಿನ ಪೇಪರ್ ಆದ್ರೆ. ಓಪನ್ ಎಲೆಕ್ಟಿವ್ ಅನ್ನೋ ಪೇಪರ್ಗಳಾದ್ರೆ 50 ಅಂಕಗಳಿಗಿರುತ್ತೆ. ಅದ್ರಲ್ಲಿ 10 ಮಾರ್ಕ್ಸ್ ಅಸೈನ್ಮೆಂಟ್ ಇರುತ್ತೆ, 40 ಮಾರ್ಕ್ಸ್ಗೆ ಟರ್ಮ್ ಅಂಡ್ ಎಕ್ಸಾಮ್ ಫೈನಲ್ ಎಕ್ಸಾಮ್ ಇರುತ್ತೆ. ಸೊ 20 ಮಾರ್ಕ್ಸ್ಗೆ ನೀವು ಅಸೈನ್ಮೆಂಟ್ ಅನ್ನ ಬರೀದೇ ಇದ್ರು ನೀವು ಎಕ್ಸಾಮ್ ಬರೀಬಹುದು. ಆದ್ರೆ ನಿಮ್ಗೆ ಟೋಟಲ್ ರ್ಯಾಂಕಿಂಗ್ ಅಲ್ಲಿ ಕಮ್ಮಿ ಆಗುತ್ತೆ. ಹಾಗಾಗಿ ದಯವಿಟ್ಟು ಅಸೈನ್ಮೆಂಟ್ ನ ಬರೀರಿ. ನಿಮ್ಗೆ ಆಲ್ರೆಡಿ 3 ತಿಂಗಳು ಟೈಮ್ ಇದೆ. ಖಂಡಿತವಾಗ್ಲೂ ಇದನ್ನ ಲಾಸ್ ಮಾಡ್ಕೊಳಕ್ ಹೋಗ್ಬೇಡಿ. ಅಸೈನ್ಮೆಂಟ್ ನ ಬರೆದು ನೀವು ಕೊಡ್ಬೇಕು. ಅಸೈನ್ಮೆಂಟ್ಸ್ ಆಲ್ರೆಡಿ ವೆಬ್ಸೈಟ್ ಅಲ್ಲಿ ಹಾಕಿರ್ತಾರೆ. ನೀವು ವೆಬ್ಸೈಟ್ ಹೋಗಿ ಅಸೈನ್ಮೆಂಟ್ ಅಂತ ಕೊಟ್ರೆ ನಿಮ್ಮ ಪ್ರೋಗ್ರಾಮ್ ನಿಮ್ಮ ವರ್ಷನ ಕೊಟ್ರೆ ನೀವು ಸರ್ಚ್ ಮಾಡ್ಕೋಬಹುದು. ವೆಬ್ಸೈಟ್ ಬಗ್ಗೆ ನಾಳೆ ನಾಡಿದ್ದು ಇಂಡಕ್ಷನ್ ಪ್ರೋಗ್ರಾಮ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಅದ್ರಲ್ಲಿ ನಿಮ್ಗೆ ವೆಬ್ಸೈಟ್ ಅಲ್ಲಿ ಯಾವ ರೀತಿ ನೋಡೋದನ್ನ ಪ್ರತಿಯೊಂದು ಮಾಹಿತಿನೂ ಕೊಡ್ತಾರೆ. ಎಲ್ಲಾ ಪ್ರೋಗ್ರಾಮ್ ಖಂಡಿತವಾಗ್ಲೂ ಅಟೆಂಡ್ ಆಗಿ. ಒಂದ್ ವೇಳೆ ನಿಮ್ಗೆ ಈಗ ಅಟೆಂಡ್ ಆಗಿಲ್ಲ ಅಂದ್ರೆ ಆಫ್ಲೈನ್ ಅಲ್ಲಿ ಕೂಡ ಯೂಟ್ಯೂಬ್ ಚಾನಲ್ ಅಲ್ಲಿ ಇರುತ್ತೆ, ಆಗ್ಲಾದ್ರೂ ನೋಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ವಿಶ್ವವಿದ್ಯಾನಿಲಯ ಸಂಬಂಧಪಟ್ಟ ಪ್ರತಿಯೊಂದು ಮಾಹಿತಿನೂ ಕೂಡ ನಾವಿಲ್ಲಿ ಇಂಡಕ್ಷನ್ ಪ್ರೋಗ್ರಾಮ್ ಅಲ್ಲಿ ನಿಮ್ಗೆ ಹೇಳ್ತೀವಿ. ಸೊ ಅಸೈನ್ಮೆಂಟ್ ಗಳನ್ನ ಖಂಡಿತವಾಗ್ಲೂ ಬರೀರಿ. ಅದೇ ರೀತಿ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ಗೂ ಕೂಡ ಖಂಡಿತವಾಗ್ಲೂ ನೀವು ಅಟೆಂಡ್ ಮಾಡಿ. ನಮ್ಗೆ ರಜಾ ಇಲ್ಲ ಅಂತ ಹೇಳಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ಇದೇ ಡಿಗ್ರಿನ ನೀವು ರೆಗ್ಯುಲರ್ ತಗೊಂಡ್ರೆ 1 ವರ್ಷ 3 ವರ್ಷ 2 ವರ್ಷ ನೀವು ವಿನಿಯೋಗಿಸಲೇಬೇಕು. ಅದರ ಬದಲಾಗಿ 1 ವಾರ 10 ದಿವಸ ನೀವು ಕ್ಲಾಸಿಗೆ ಅಟೆಂಡ್ ಆದ್ರೆ ನಿಮ್ಗೆ ಹೆಚ್ಚಿನ ಜ್ಞಾನ ಸಂಪಾದನೆಗೆ ಅನುಕೂಲ ಆಗುತ್ತೆ. ಆಮೇಲೆ ಪರೀಕ್ಷೆನ ಕೂಡ ಖಂಡಿತವಾಗ್ಲೂ ಬರೀಬೇಕು. ಪರೀಕ್ಷೆ ಡೇಟ್ ಗಳನ್ನ ನಾವು ಪ್ರತಿಯೊಂದನ್ನು ಹೇಳ್ತೀವಿ. ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೋದಿರುತ್ತೆ. ಅಪ್ಲಿಕೇಶನ್ ಹಾಕಿ ನಿಮ್ಮ ಯಾವ ರೀತಿ ನಿಮ್ಗೆ ಎಲ್ಲಿ ಅಲರ್ಟ್ ಆಗಿರುತ್ತೆ ಅಲ್ಲಿ ಹೋಗಿ ಪರೀಕ್ಷೆಗಳನ್ನ ಬರೀರಿ. ಇದಲ್ಲದೇನೆ ನಿಮ್ಗೆ ಏನೇ ಕುಂದುಕೊರತೆಗಳಿದ್ರು ಸಹ ನೀವು ನೇರವಾಗಿ ನಮ್ಮ ವೆಬ್ಸೈಟ್ ಮೂಲಕ ಕೂಡ ನಿಮ್ಮ ಕುಂದುಕೊರತೆಗಳನ್ನ ದಾಖಲಿಸಬಹುದು. ಅದೇ ರೀತಿ ನಿಮ್ಗೆ ಕಾಲ್ ಸೆಂಟರ್ ಅಂತ ಇದೆ. ಕಾಲ್ ಸೆಂಟರ್ ನಂಬರ್ ಬೇಕಾದ್ರೆ ನೀವು ನೋಟ್ ಮಾಡ್ಕೊಳ್ಳಿ. 8690544544. ಇದನ್ನ ನಾವಿಲ್ಲಿ ಮೆಸೇಜ್ ಕೂಡ ಹಾಕ್ತೀವಿ, ನೋಡ್ಕೊಳ್ಳಿ. ನಿಮ್ಗೆ ಏನೇ ಸಮಸ್ಯೆ ಇದ್ರು ನೀವು ಇಲ್ಲಿ ಕಾಲ್ ಸೆಂಟರ್ ಅಲ್ಲಿ ವಿದ್ಯಾರ್ಥಿ ಕಾಲ್ ಮಾಡಿ ನಿಮ್ಮ ಏನೇ ಸಮಸ್ಯೆಗಳಿದ್ರು ನೀವು ಅಲ್ಲಿ ಹೇಳ್ಬೋದು. 8690544544 ಈ ನಂಬರ್ನ ನೀವು ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಸಮಸ್ಯೆ ಇದ್ರು ಕೂಡ ಕಾಲ್ ಸೆಂಟರ್ಗೆ ಕಾಲ್ ಮಾಡಿದ್ರೆ ಅವರು ನಿಮ್ಗೆ ಎಲ್ಲ ರೀತಿಯ ಮಾಹಿತಿಯನ್ನ ಕೂಡ ಕೊಡ್ತಾರೆ. ಮತ್ತೆ ನಾವ್ ಈಗಾಗಲೇ ಹೇಳಿದಾಗೆ KSO ಆಪ್ ಅಂತ ಇದೆ. ಈ ಆಪ್ ಅನ್ನ ನೀವು ಗೂಗಲ್ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೋಬಹುದು. ಇದರಲ್ಲಿ ಎಲ್ಲಾ ಸ್ಟಡಿ ಮೆಟೀರಿಯಲ್ ಕೂಡ ಇರುತ್ತೆ. ಇದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು. ಸಿದ್ಧಪಾಠಗಳ ಮುದ್ರಣ ಆಗ್ತಾ ಇದೆ, ಸ್ವಲ್ಪ ತಡವಾಗ್ಬೋದು. ಹಾಗಾಗಿ ಮುದ್ರಿತ ಸಿದ್ಧಪಾಠಗಳಿಗೆ CPCS ಕಾರ್ಯಕ್ರಮದವರು ಕಾಯೋದ್ ಬೇಡ. BA BCom ನವರಿಗೆ ಆಲ್ರೆಡಿ ನಾವು ಸಿದ್ಧಪಾಠಗಳನ್ನ ಕೊಟ್ಟಿದ್ದೀವಿ. ಬೇರೆ ಪ್ರೋಗ್ರಾಮ್ಗಳಿಗೆ ಯಾರಿಗೆ ಸಿದ್ಧಪಾಠ ಸಿಕ್ಕಿಲ್ಲ ದಯವಿಟ್ಟು ಇದನ್ನ ಡೌನ್ಲೋಡ್ ಮಾಡ್ಕೊಂಡು
ಓದೋದನ್ನ ಆರಂಭಿಸ್ಕೊಳ್ಳಿ. ಇವತ್ತಿಂದನೇ ನೀವು ಓದೋದನ್ನ ಆರಂಭಿಸ್ಕೋಬೇಕು. ಇದ್ರ ಜೊತೆಗೆ ಲೈಬ್ರರಿ ಆಲ್ರೆಡಿ ಹೇಳಿದ್ದಾರೆ, ಲೈಬ್ರರಿಗೂ ಸಹಾಯನ ಪಡ್ಕೊಳ್ಳಿ. ರೀಜನಲ್ ಸೆಂಟರ್ಗಳಲ್ಲಿ ಕೂಡ ನಾವು ಲೈಬ್ರರಿಗಳನ್ನ ಮಾಡ್ತಾ ಇದೀವಿ. ಮತ್ತೆ ಸ್ಟಡಿ ಸೆಂಟರ್ಗಳು ಎಲ್ಲಿ ಮೂಲಕ ನೀವು ಇದಾಗಿದ್ರೆ ಅಲ್ಲೂ ಹೋಗಿ ಕೇಳಿ, ಅವರು ನಿಮ್ಗೆ ಪುಸ್ತಕಗಳನ್ನ ಕೊಡ್ತಾರೆ, ಅಲ್ಲೂ ಕೂಡ ನೀವು ಹೋಗಿ ಓದಿ. ಜೊತೆಗೆ ಯಾರು ಸೈನ್ಸ್ ಪ್ರೋಗ್ರಾಮ್ಗಳಿಗೆ ಸೇರ್ಕೊಂಡಿದ್ರೆ ಅವ್ರಿಗೆ ವರ್ಚುವಲ್ ಲ್ಯಾಬ್ ಅಂತ ಇದೆ. ನಮ್ಮ ವೆಬ್ಸೈಟ್ ಗೆ ಹೋದ್ರೆ ನಿಮ್ಗೆ ವರ್ಚುವಲ್ ಲ್ಯಾಬ್ ಅಲ್ಲಿ ಆನ್ಲೈನ್ ಡೆಮಾನ್ಸ್ಟ್ರೇಷನ್ ಸಿಗುತ್ತೆ ಲ್ಯಾಬ್ ಬಗ್ಗೆ. ಯು ಕ್ಯಾನ್ ಡೆಫಿನೆಟ್ಲಿ ವಾಚ್ ಇಟ್ ಅಂಡ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಟು ಕಂಡಕ್ಟ್ ದಿ ಲ್ಯಾಬ್ ಎಕ್ಸ್ಪೆರಿಮೆಂಟ್ಸ್. ಮತ್ತೆ ಇ ಬುಕ್ ಅಂತ ಇದೆ. ಜೊತೆಗೆ ಮೂಕ್ಸ್ ಕೋರ್ಸ್ ಅಂತ ಇದೆ. ಮೂಕ್ಸ್ ಕೋರ್ಸ್ ಗಳಿಗೆ ನೀವು ಜಾಯಿನ್ ಆಗ್ಬೋದು. ಅವಾಗ ನಿಮ್ಗೆ ಹೆಚ್ಚಿನ ನಾಲೆಡ್ಜ್ ಸಿಗುತ್ತೆ. ಸ್ವಯಂ ಮತ್ತೆ ಮೂಕ್ಸ್ ಕೋರ್ಸ್ ಅಂತ ನೀವು ಗೂಗಲ್ ಅಲ್ಲಿ ನೋಡಿದ್ರೆ ನಿಮ್ಗೆ ಸಿಗುತ್ತೆ. ಇದ್ರಲ್ಲಿ ಯಾವ ಪರ್ಟಿಕ್ಯುಲರ್ ಕೋರ್ಸ್, ಈಗ ನಾವು ಒಂದು ಪ್ರೋಗ್ರಾಮ್ ಅಂತ ಹೇಳ್ತೀವಿ. ನೀವು MA ಕನ್ನಡ, MA ಇಂಗ್ಲಿಷ್ ಯಾವುದೇ ಸೇರ್ಕೊಂಡು ಅದನ್ನ ಪ್ರೋಗ್ರಾಮ್ ಅಂತ ಕರಿತೀವಿ. ಆ ಪ್ರೋಗ್ರಾಮ್ ಅಲ್ಲಿ ಫಸ್ಟ್ ಸೆಮಿಸ್ಟರ್ ಅಲ್ಲಿ 5 ಪೇಪರ್ ಇದೆ ನಿಮಗೆ ಅಂದ್ರೆ, ಈ ಪೇಪರ್ ಗಳನ್ನ ಕೋರ್ಸ್ ಅಂತ ಕರಿತೀವಿ. ಪ್ರತಿಯೊಂದು ಕೋರ್ಸ್ ಬಗ್ಗೆನೇ ಒಂದೊಂದು ಮೂಕ್ಸ್ ಕೋರ್ಸ್ ಅಂತ ಇರುತ್ತೆ. ನೀವು ಅದನ್ನ ಕೂಡ ಸೇರ್ಕೊಂಡು ಜೊತೆಗೆ ಪಾಸ್ ಮಾಡ್ಕೋಬಹುದು. ಇದಲ್ಲದೇನೆ OER ಅಂತ ಇರುತ್ತೆ. ನಮ್ಮ ವೆಬ್ಸೈಟ್ ಅಲ್ಲಿ ಕೂಡ ಓಪನ್ ಎಜುಕೇಶನಲ್ ರಿಸೋರ್ಸ್ ಅಂತ ಹಾಕಿದೀವಿ. ಈ OER ನ ಓಪನ್ ಮಾಡಿದಾಗ ನಿಮ್ಗೆ ಇಡೀ ಸ್ಟಡಿ ಮೆಟೀರಿಯಲ್ ಸಿಗುತ್ತೆ. ಕೇವಲ ನಮ್ಮ ಯೂನಿವರ್ಸಿಟಿ ವೆಬ್ಸೈಟ್ ಅಲ್ಲದೆ ಹೆಚ್ಚು ಕಡಿಮೆ ಬಹಳಷ್ಟು ಯೂನಿವರ್ಸಿಟಿ ವೆಬ್ಸೈಟ್ ಗಳಲ್ಲಿ OER ಅನ್ನೋ ಪ್ರಾವಿಷನ್ ಇದೆ. ಓಪನ್ ಯೂನಿವರ್ಸಿಟಿ ವೆಬ್ಸೈಟ್ ಗಳನ್ನು ನೀವು ಖಂಡಿತ ನೋಡ್ಬೋದು. ಸಪೋಸ್ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಬೇರೆ OER ಗಳನ್ನ ಕೂಡ ನೋಡಿ ಅಲ್ಲಿಂದ ಕೂಡ ನೀವು ಜ್ಞಾನವನ್ನು ಸಂಪಾದಿಸ್ಕೋಬಹುದು. ಮತ್ತೆ ನಿಮ್ಗೆ ಎಲ್ಲರಿಗೂ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಒಂದು ಮಾಡ್ತೀವಿ. ನಿಮ್ಗೆ ಯಾವುದೇ ಕಾರ್ಯಕ್ರಮ ಸೇರಿದ್ರು ನಿಮ್ಗೆ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಕಂಪಲ್ಸರಿ ಕೋರ್ಸ್ಗಳಿದೆ. ಇದು ಥಿಯರಿ ಕ್ಲಾಸಸ್ ಇರುತ್ತೆ, ಪ್ರಾಕ್ಟಿಕಲ್ ಕ್ಲಾಸ್ ಇರುತ್ತೆ. ಇದೆಲ್ಲದನ್ನು ಅಟೆಂಡ್ ಆದ್ರೆ ನಿಮ್ಗೆ ಸರ್ಟಿಫಿಕೇಟ್ ಕೂಡ ಯೂನಿವರ್ಸಿಟಿನ ಸಿಗುತ್ತೆ. ಸ್ನೇಹಿತರೆ, ನಾನು ಈಗಾಗಲೇ ಹೇಳ್ದಂಗೆ ಈ ಎಲ್ಲ ಬಗ್ಗೆ ಹೆಚ್ಚಿನ ಮಾಹಿತಿ ನಾವು ಮುಂದಿನ ದಿನಗಳು ಕೊಡ್ತೀವಿ. 5 ದಿನಗಳ ಕಾರ್ಯಕ್ರಮ ಏನ್ ನಡೆಯುತ್ತೆ ಇದರಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಗಳನ್ನ ನಾವು ಕೊಡ್ತೀವಿ. ಜೊತೆಗೆ ಈಗಾಗಲೇ ಹೆಚ್ಚಿನ ವಿದ್ಯಾರ್ಥಿಗಳ ಸ್ನೇಹಿತರಾಗೋಸ್ಕರ ನಾವು ಹೆಚ್ಚಿನ ಎಕ್ಸಾಮ್ ಸೆಂಟರ್ ಗಳನ್ನ ಮಾಡಿದೀವಿ. ಮುಂಚೆ 5 ಸೆಂಟರ್ ಎಕ್ಸಾಮ್ ನಡೀತಾ ಇತ್ತು, ಹೆಚ್ಚಿಗೆ ಸೆಂಟರ್ ಮಾಡಿದೀವಿ. ಕ್ಲಾಸ್ಗಳು, ಲ್ಯಾಬ್ಗಳು ಕೂಡ ಹೆಚ್ಚಿಗೆ ಸೆಂಟರ್ ಮಾಡಿದೀವಿ. ನಿಮ್ಗೆ ಅದು ಎಕ್ಸಾಮ್ ನೋಟಿಫಿಕೇಶನ್ ಅಲ್ಲಿ ಗೊತ್ತಾಗುತ್ತೆ ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ ಇದೆ ಅಂತ. ಅದೇ ರೀತಿ ನಿಮ್ಗೆ ಕ್ಲಾಸ್ ಮಾಡಿದಾಗ ಹೇಳ್ತಾರೆ ಎಲ್ಲೆಲ್ಲಿ ಕ್ಲಾಸ್ ಇದೆ ಅಂತ, ಹೋಗಿ ನೀವು ಅಟೆಂಡ್ ಆಗ್ಬೋದು. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಡ್ಯೂಯಲ್ ಡಿಗ್ರಿ ಅಂತ ಒಂದು ಪ್ರಾವಿಷನ್ ಮಾಡಿದೀವಿ. ಅಂದ್ರೆ ನೀವು ಆಲ್ರೆಡಿ ಒಂದು ಡಿಗ್ರಿ ಸೇರಿದ್ರೆ ಇನ್ನೂ ಒಂದು ಡಿಗ್ರಿನ ಜೊತೆನಲ್ಲೇ ಮಾಡ್ಕೋಬಹುದು. ಜೊತೆಗೆ ನಮ್ಮಲ್ಲಿ PG ಡಿಪ್ಲೊಮಾ ಕೋರ್ಸ್ಗಳಿದಾವೆ, PG ಸರ್ಟಿಫಿಕೇಟ್ ಅಂತ ಕರಿತೀವಿ. ಡಿಪ್ಲೊಮಾ ಪ್ರೋಗ್ರಾಮ್ಗಳಿದಾವೆ, ಸರ್ಟಿಫಿಕೇಟ್ ಪ್ರೋಗ್ರಾಮ್ಗಳಿದಾವೆ. ಅಲಾಂಗ್ ವಿತ್ ಯೋರ್ ಡಿಗ್ರಿ ನೀವು ಇನ್ನೊಂದು ಜಾಯಿನ್ ಆಗ್ಬೋದು. ಈಗ ನೀವು MBA ಗೆ ಸೇರಿರ್ತೀರಾ, ಅಲ್ಲಿ ಮಾರ್ಕೆಟಿಂಗ್ ತಗೋಬೇಕಂತ ಅನ್ಕೊಂಡಿರ್ತೀರಾ, ನಿಮಗೆ HR ತಗೋಬೇಕಂತ ಆಸೆ ಇರುತ್ತೆ, ಅವಾಗ ನೀವು HR ಬಗ್ಗೆ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಸೇರ್ಕೋಬಹುದು. ಅದೇ ರೀತಿ ನೀವು ಯಾವುದೇ ಪ್ರೋಗ್ರಾಮ್ ಮಾಡ್ತಾರೆ ಇನ್ನೊಂದು ಪ್ರೋಗ್ರಾಮ್ ಜೊತೆನಲ್ಲೇ ಸೇರ್ಕೋಬಹುದು. ಆಗ ಒಟ್ಟಿಗೆ 2 ಡಿಗ್ರಿಗಳನ್ನು ಕೂಡ ನೀವು ಮುಗಿಸ್ಕೋಬಹುದಾಗಿದೆ. ಮತ್ತೆ ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ ಅಂತ ನಾವೇನ್ ಕೊಟ್ಟಿದ್ದೀವಿ, ಸಿದ್ಧಪಾಠ ಅಂತ ಹೇಳ್ತೀವಿ, ಸ್ಟಡಿ ಮೆಟೀರಿಯಲ್. ಅದನ್ನ ಸ್ವಯಂ ಕಲಿಕಾ ಸಾಮಗ್ರಿ ಅಂತ ಕರಿತೀವಿ. ಅಂದ್ರೆ ವಿದ್ಯಾರ್ಥಿ ಎದುರುಗಡೆ ಟೀಚರ್ ಕೂತ್ಕೊಂಡು ಪಾಠ ಮಾಡಿದ್ರೆ ಹೇಗಿರುತ್ತೆ ಅದೇ ರೀತಿಯಾಗಿ ಸಿದ್ಧಪಾಠಗಳನ್ನ ಬರೆಯಲಾಗಿದೆ. ನೀವು ಅದನ್ನ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ವಿದ್ಯಾರ್ಥಿಗಳನ್ನ ಸಂಬೋಧಿಸ್ಕೊಂಡು ನಾವು ಬರಿತಾ ಹೋಗ್ತೀವಿ. ಅಂದ್ರೆ ನಾವೇ ಎದುರುಗಡೆ ಕೂತ್ಕೊಂಡು ಪಾಠ ಮಾಡಿದಾಗ ನಿಮ್ಗೆ ಅನ್ನಿಸ್ಬೇಕು. ಹೇಗೆ ಇದನ್ನ ಸಿದ್ಧಪಾಠವನ್ನು ಓದಬೇಕು ಅನ್ನೋದು ಕೂಡ ನಿಮ್ಗೆ ಬಹಳ ಮುಖ್ಯ. ಪ್ರತಿ ಸಿದ್ಧಪಾಠದಲ್ಲಿ ನಾವು ಅದನ್ನ ಬ್ಲಾಕ್ ಗಳಂತ ವಿಂಗಡಿಸಿರ್ತೀವಿ. 4 ಕ್ರೆಡಿಟ್ ಪೇಪರ್ಗೆ 4 ಬ್ಲಾಕ್ ಇರುತ್ತೆ. ಒಂದೊಂದು ಬ್ಲಾಕ್ ಅಲ್ಲಿ 4 ಯೂನಿಟ್ ಘಟಕಗಳು ಅಂತ ನಾವು ವಿಂಗಡಣೆ ಮಾಡಿರ್ತೀವಿ. ಒಂದೊಂದು ಘಟಕನ ನೀವು ಓಪನ್ ಮಾಡಿದಾಗ ಮೊದಲಿಗೆ ಅಲ್ಲಿ ಉದ್ದೇಶಗಳು ಹೇಳಿರ್ತೀವಿ. ಈ ಘಟಕದಲ್ಲಿ ಏನ್ ಪಾಠ ಇದೆ, ಇದ್ರಲ್ಲಿ ಇರೋ ವಿಷಯಗಳನ್ನ ನೀವು ಏನ್ ಕಲ್ತ್ಕೋತೀರಾ, ಇದರ ಉದ್ದೇಶ ಏನು, ಈ ಘಟಕ ಕೊಟ್ಟರೆ ಉದ್ದೇಶ ಏನು ಅನ್ನೋದು ಇರುತ್ತೆ. ಅದು ಉದ್ದೇಶವನ್ನ ಅರ್ಥ ಮಾಡ್ಕೊಂಡು ಎಷ್ಟೊಂದು ಇಂಟ್ರೊಡಕ್ಷನ್ ಅಂತ ಒಂದು ಪೀಠಿಕೆ ಅಂತ ಕೊಟ್ಟಿರ್ತೀವಿ ಅದ್ರ ಬಗ್ಗೆ. ಆಮೇಲೆ ಅದ್ರ ವಿಷಯಗಳನ್ನ ಕೊಟ್ಟಿರ್ತೀವಿ. ಮಧ್ಯದಲ್ಲಿ ಚೆಕ್ ಯುವರ್ ಪ್ರೋಗ್ರೆಸ್ ಅಂತ ಕೊಟ್ಟಿರ್ತೀವಿ. ಈ ಚೆಕ್ ಯುವರ್ ಪ್ರೋಗ್ರೆಸ್ ಅಂತ ಕೊಟ್ಟಾಗ ನೀವು ಅದನ್ನ ಅಲ್ಲಿರೋ ಕ್ವಶನ್ ಗಳನ್ನ ನೀವು ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ. ಅವಾಗ ಏನಾಗುತ್ತೆ, ನಿಮ್ಗೆ ನಾನು ಎಷ್ಟು ಚೆನ್ನಾಗಿ ಓದಿದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ, ನಿಮ್ಮ ಪ್ರೋಗ್ರೆಸ್ ನಿಮ್ಗೆ ಅರ್ಥ ಆಗುತ್ತೆ. ಇದನ್ನ ನಾವು ಸೆಲ್ಫ್ ಎವ್ಯಾಲ್ಯೂಯೇಟಿವ್ ಅಂತ ಕರಿತೀವಿ ಸ್ಟಡಿ ಮೆಟೀರಿಯಲ್ ಗಳನ್ನ. ಯಾಕಂದ್ರೆ ನಿಮ್ಗೆ ಚೆಕ್ ಯುವರ್ ಪ್ರೋಗ್ರೆಸ್ ಮೂಲಕ ನಿಮ್ಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತಗೋಬೇಕು ಅಂದ್ರೂ ಈ ಚೆಕ್ ಯುವರ್ ಪ್ರೋಗ್ರೆಸ್ ಗಳು 1 ಮಾರ್ಕ್ ಕ್ವಶನ್ ಗಳ ತರ ಇರುತ್ತೆ. ಇದು ನಿಮ್ಗೆ ಹೆಲ್ಪ್ ಮಾಡುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಕಡೆಯಲ್ಲಿ ನಿಮ್ಗೆ ಸೆಲ್ಫ್ ಸ್ಟಡಿ ಕ್ವಶನ್ಸ್ ಅಥವಾ ಸೆಲ್ಫ್ ಅಸೆಸ್ಮೆಂಟ್ ಕ್ವಶನ್ ಅಂತ ಕೊಟ್ಟಿರ್ತೀವಿ. ಈ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಕೊಡೋ ಶಕ್ತಿ ನಿಮಗೆ ಬರಬೇಕು ಆ ಮೆಟೀರಿಯಲ್ ಓದಿದ್ಮೇಲೆ. ನಿಮ್ಗೆ ಮೆಟೀರಿಯಲ್ ಓದಿ ಸಾಲದು ಅಂದ್ರೆ ಅಡಿಷನಲ್ ರೆಫರೆನ್ಸ್ ಕೂಡ ಕೆಳಗಡೆ ಕೊಟ್ಟಿರ್ತೀವಿ. ಆ ಪುಸ್ತಕಗಳನ್ನ ಕೂಡ ಓದಿ. ಇವೆಲ್ಲವೂ ನಿಮ್ಗೆ ಪರೀಕ್ಷೆಗೆ ಸಹಾಯ ಆಗುತ್ತೆ. ಜೊತೆಗೆ ನಮ್ಮ ವೆಬ್ಸೈಟ್ ಅಲ್ಲಿ ಎಲ್ಲಾ ಕ್ವಶನ್ ಪೇಪರ್ಗಳನ್ನ, ಹಳೆ ಕ್ವಶನ್ ಪೇಪರ್ಗಳನ್ನ ಕೂಡ ಅಪ್ಲೋಡ್ ಮಾಡಿದೀವಿ. ಅದನ್ನ ಕೂಡ ನೀವು ರೆಫರ್ ಮಾಡ್ಕೋಬಹುದು. ಇದ್ರ ಜೊತೆಗೆ ಪ್ರಾಸ್ಪೆಕ್ಟಸ್ ಅಂತ ವೆಬ್ಸೈಟ್ ಅಲ್ಲಿ ಇದೆ, ನೀವು ಆಲ್ರೆಡಿ ಜಾಯಿನ್ ಆಗಿದ್ದೀರಾ. ಅದೇ ಪ್ರಾಸ್ಪೆಕ್ಟಸ್ ಗಳನ್ನ ಖಂಡಿತವಾಗಿ ಓದಿ ಸ್ನೇಹಿತರೆ. ಯಾಕಂದ್ರೆ ನಿಮ್ಗೆ ಪ್ರಾಸ್ಪೆಕ್ಟಸ್ ಅಲ್ಲಿ ವಿಶ್ವವಿದ್ಯಾನಿಲಯದ ಸಾಕಷ್ಟು ವಿಷಯಗಳನ್ನ ಕೊಟ್ಟಿದ್ದೀವಿ. ಜೊತೆಗೆ ನೀವು ಯಾವ ಕಾರ್ಯಕ್ರಮಕ್ಕೆ ಸೇರಿದ್ದೀರಾ ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಪ್ರೋಗ್ರಾಮ್ ಗೈಡ್ ಕೂಡ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ. ಪ್ಲೀಸ್ ಗೋ ಟು ದ ಪ್ರೋಗ್ರಾಮ್ ಗೈಡ್, ಪ್ಲೀಸ್ ಗೋ ಟು ದ ವೆಬ್ಸೈಟ್ ಅಂಡ್ ಚೆಕ್ ದ ಪ್ರೋಗ್ರಾಮ್ ಗೈಡ್. ಆ ಪ್ರೋಗ್ರಾಮ್ ಗೈಡ್ ಅಲ್ಲಿ ಕೂಡ ಕಂಪ್ಲೀಟ್ ಸಿಲೆಬಸ್ ನ ಕೂಡ ಕೊಟ್ಟಿದ್ದೀವಿ. ಸಿಲೆಬಸ್ ಅಲ್ಲಿ ಯಾವ್ದೇ ಸಬ್ಜೆಕ್ಟ್ ಇದೆ, ಏನ್ ಸಿಲೆಬಸ್ ಇದೆ, ಇದೆಲ್ಲವೂ ನಿಮ್ಗೆ ಸಹಕಾರಿಯಾಗುತ್ತೆ. ಜೊತೆಗೆ ನಿಮ್ಮ ಫೀಡ್ಬ್ಯಾಕ್ ಕೂಡ ನಮ್ಗೆ ಅಷ್ಟೇ ಮುಖ್ಯವಾಗಿದೆ.
ನಮ್ಮ ವೆಬ್ಸೈಟ್ ಅಲ್ಲಿ ನಿಮ್ಮ ಫೀಡ್ಬ್ಯಾಕ್ ಕೂಡ ಆಪ್ಷನ್ ಮಾಡಿದೀವಿ. ನಿಮ್ ಮೆಟೀರಿಯಲ್ ಓದಿದ್ಮೇಲೆ ಮೆಟೀರಿಯಲ್ ಬಗ್ಗೆ ಕೂಡ ನಿಮ್ಮ ಫೀಡ್ಬ್ಯಾಕ್ ಕೊಡ್ಬೋದು. ಚೆನ್ನಾಗಿದೆ, ಚೆನ್ನಾಗಿಲ್ಲ, ಇದನ್ನ ಅಪ್ಡೇಟ್ ಮಾಡ್ಬೇಕು, ಪ್ರತಿಯೊಂದನ್ನು ನಿಮ್ಗೆ ಕೊಡ್ಬೋದು. ನೀವು ಅದನ್ನ ಫೀಡ್ಬ್ಯಾಕ್ ಕೊಡ್ಬೇಕಾಗತ್ತೆ. ಜೊತೆಗೆ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಗಳಿಗೆ ಸಂಬಂಧಿಸಿದಂಗೆ ನಾವೆಲ್ಲಾ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಗಳ ಸಿಲೆಬಸ್ ನ ಕೂಡ ಹೋದ ವರ್ಷ ನಾವೆಲ್ಲ ರಿವಿಷನ್ ಮಾಡಿದೀವಿ. ಅಂದ್ರೆ ಅಪ್ಡೇಟ್ ಇದೆ ಸಿಲೆಬಸ್ಗಳು. ನಿಮ್ಗೆ ಕೆಲಸಕ್ಕೆ ಸೇರೋದಕ್ಕೆ ಬೇಕಾಗಂತ ಎಲ್ಲಾ ಪಾಯಿಂಟ್ಗಳು ಇದೆ. UG ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟಂಗೆ ನಾವು ಮುಂದಿನ ವರ್ಷ ಎಲ್ಲಾ ಪ್ರೋಗ್ರಾಮ್ಗಳನ್ನ ಮತ್ತೆ ನಾವು ಅಪ್ಡೇಟ್ ಮಾಡ್ತಾ ಇದೀವಿ. ಇದೆಲ್ಲ ಮಾಹಿತಿಯನ್ನ ಕೊಟ್ಟಿವಿ. ಜೊತೆಗೆ ಇನ್ನೇನೇ ಮಾಹಿತಿ ಬೇಕಾದ್ರೂ ನೀವು ಯಾರೇ ಟೀಚರ್ಗಳನ್ನ ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ. ಲ್ಯಾಂಡ್ಲೈನ್ ನಂಬರ್ಗಳ ಮೂಲಕ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಮೆಸೇಜ್ಗಳು ಹಾಕಿ, ಫೋನ್ ಮಾಡಿಲ್ಲ ಅಂತಂದಾಗ ನಾಳೆಯಿಂದ 4 ದಿನ ಯೂಟ್ಯೂಬ್ ನಿಮ್ಗೆ ಎಲ್ಲ ಜೊತೆಗೆ ರೇಡಿಯೋ ಇದೆ ನಮ್ಮಲ್ಲಿ. KSOU ರೇಡಿಯೋ ಅಂತ ಇದೆ. ಆ ರೇಡಿಯೋನಲ್ಲಿ ನೀವು ಕೂಡ ನೋಡಿ ಇದ್ರ ಬಗ್ಗೆ ಒಂದು ಕ್ಲಾಸ್ ನಡೆಸ್ತೀವಿ. ಮುಂದಿನ 4 ದಿನಗಳು ನಿಮ್ಗೆ ಈ ಇಂಡಕ್ಷನ್ ಪ್ರೋಗ್ರಾಮ್ ಇರುತ್ತೆ. ಅಲ್ಲಿ ರೇಡಿಯೋ ಬಗ್ಗೆ ಕೂಡ ಒಂದು ಸೆಷನ್ ಇದೆ. ರೇಡಿಯೋದಲ್ಲಿ ಕೂಡ ಪಾಠಗಳನ್ನ ಹೇಳ್ತಾರೆ. ಅದೇ ರೀತಿ KSOU ದೃಶ್ಯವಾಹಿನಿ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗಿ. ಅಲ್ಲೂ ವಿಡಿಯೋ ಕ್ಲಾಸ್ಗಳು ಕೂಡ ನಿಮ್ಗೆ ಲಭ್ಯ ಆಗುತ್ತೆ, ಅದನ್ನು ಕೂಡ ನೀವು ನೋಡ್ಬೋದು. 4 ದಿನಗಳು ಖಂಡಿತವಾಗಿ ಅಟೆಂಡ್ ಆಗಿ. ನಾನು ಹೇಳ್ದಂಗೆ ನಿಮ್ಗೆ ಆಗಿಲ್ಲ ಅಂದ್ರೆ ಆಮೇಲೆ ಆಫ್ಲೈನ್ ಅಲ್ಲಿ ಆದ್ರೂ ಕೂಡ ನೋಡ್ಕೊಳ್ಳಿ, ಅದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ನಮ್ಮಲ್ಲಿ ಪ್ಲೇಸ್ಮೆಂಟ್ ಸರ್ವಿಸ್ ಕೂಡ ಇದೆ. ಪ್ಲೇಸ್ಮೆಂಟ್ ಜಾಬ್ ಮೇಳಗಳು ಕೂಡ ಮಾಡ್ತೀವಿ. ನೀವು ಅದಕ್ಕೂ ಕೂಡ ನಿಮ್ಮ ಹೆಸರುಗಳನ್ನ ನೋಂದಾಯಿಸ್ಕೋಬಹುದು. ಆಮೇಲೆ ನಾನು ಈಗ ಆಲ್ರೆಡಿ ಹೇಳ್ದಂಗೆ ನೀವು ಟೀಚರ್ಗಳಿಗೆ ಮೊಬೈಲ್ ಫೋನ್ ಮಾಡಿ ತಗೊಂಡಿಲ್ಲ ಅಂತ ಇದು ಮಾಡ್ಕೊಳಕ್ ಹೋಗ್ಬೇಡಿ. ಸಾಧ್ಯವಾದಷ್ಟು ಲ್ಯಾಂಡ್ಲೈನ್ ಫೋನ್ ಮಾಡಿ, ಇಲ್ಲ ಮೆಸೇಜ್ಗಳು ಹಾಕಿ. ಯಾರು ಟೀಚರ್ಗಳು ಖಂಡಿತ ರೆಸ್ಪಾಂಡ್ ಮಾಡ್ತಾರೆ. ಇಮೇಲ್ ಐಡಿಗಳು ಕೊಡ್ತೀವಿ, ಇಮೇಲ್ ಮಾಡಿ. ಎಲ್ಲರೂ ನಿಮ್ಗೆ ಖಂಡಿತವಾಗ್ಲೂ ಸಹಕಾರವನ್ನ ಕೊಡ್ತಾರೆ. ಥ್ಯಾಂಕ್ ಯು ಆಲ್. ವಿದ್ಯಾರ್ಥಿ ಮಿತ್ರರಿಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದಂತಹ ನ್ಯಾಕ್ ನಿರ್ದೇಶಕರಾದಂತಹ ಡಾಕ್ಟರ್ ರಾಜೇಶ್ವರಿ ಎಚ್ ಅವರಿಗೆ ಹೃದಯಪೂರ್ವಕ ವಂದನೆಗಳು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಕ್ತ ಗಂಗೋತ್ರಿ ಮೈಸೂರು, ಡೀಪ್ ಸ್ಟಡಿ ಸೆಂಟರ್ಸ್ ಮತ್ತು ಸೆಂಟರ್ ಫಾರ್ ಇಂಟರ್ನಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಜಂಟಿಯಾಗಿ ಆಯೋಜಿಸಿದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದು ಭಾವಿಸ್ತಾ 2022-23 ಶೈಕ್ಷಣಿಕ ಸಾಲಿನಲ್ಲಿ ಪ್ರವೇಶಾತಿ ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ KSOU ವಿದ್ಯಾರ್ಥಿಗಳಿಗೆ ಇದರಿಂದ ಉಪಯುಕ್ತ ಮಾಹಿತಿ ದೊರೆತಿದೆ ಎಂದು ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸುವ ಸಮಯ. ವಂದನಾರ್ಪಣೆ. ಸ್ಟಡಿ ಸೆಂಟರ್ ಉಪ ಕುಲ ಸಚಿವರಾದಂತಹ CP ಶಿವಕುಮಾರ್ ಸರ್ ಅವರಿಂದ. Good afternoon, everyone. It has been such an honor to be part of this wonderful event. On behalf of Karnataka State Open University, I would like to extend my heartfelt gratitude to our esteemed guest, Professor KP Subramanya Edapaditya, Honorable Mangalore University Vice Chancellor. I would like to thank our Honorable Vice Chancellor, Professor Sharanappa V. Halse sir. Thank you, sir. Registrar Professor KLN Murthy sir, Dean Academic in charge Dr. Mahesha V. sir, Finance Officer Kader Pasha sir, Dean Study Centers Professor M. Ramanatham Naidu sir, Registrar Evaluation Professor Praveen B.K. sir, Director SICA Dr. Niranjan Raj S. sir. I would also like to thank Dr. Mahesha V. Director PMEB, Dr. Rajeshwari H. Director R&D. Finally, I would like to thank all of you present here for making the time to be with us today and helping us make this event a grand success. Thank you one and all. ಮುಂದುವರೆದು ಸಮಯ 2:30ರಿಂದ 5:30ರವರೆಗೆ ಎಲ್ಲಾ ವಿಭಾಗಗಳ ಮುಖ್ಯಸ್ಥರು ಅರ್ಧ ತಾಸು ಉಪನ್ಯಾಸ ನೀಡಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸುವ ಮುಖೇನ 5 ದಿನಗಳ ಓರಿಯೆಂಟೇಷನ್ ಪ್ರೋಗ್ರಾಂ ದೃಷ್ಟಿಕೋನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರುತ್ತೇನೆ. ನಮಸ್ತೆ.